ನಿಮಗೊಂದು ಕತೆ ಹೇಳ್ತೀನಿ ಕೇಳಿ. ಕ್ರೈಮ್ ಅನ್ನುವ ಶಬ್ದವನ್ನೇ ಡಿಕ್ಷನರಿಯಿಂದ ಹೊರಗಿಟ್ಟಿದ್ದ ಒಂದು ಸಿಟಿ ಇತ್ತು. ಆದರೆ 1987ನಲ್ಲಿ ಒಂದಲ್ಲ ಎರಡಲ್ಲ ಟೋಟಲ್ ಆಗಿ 3 ಟೀನೇಜ್ ಹುಡುಗಿಯರ ಕೊಲೆ ಆಗ್ತವೆ. ಕೊಲೆ ಮಾಡಿದ ವ್ಯಕ್ತಿ ಅವನ ಕೊಲೆ ಮಾಡುವ ರೀತಿಯ ಪ್ಯಾಟರ್ನ್ ಎಲ್ಲ ನಿಗೂಢವಾಗಿಯೇ ಉಳಿದಿತ್ತು. ಇದನ್ನ ತಡೆಯಬೇಕು ಎಂಬುದು ಕೊಲೆಯಾದ ಮಹಿಳೆಯ ಮಗಳ ಪ್ರಯತ್ನ. ಅವಳು ಹೇಗೆ ಕೊಲೆಗಾರನನ್ನು ಕಂಡು ಹಿಡಿದು 35 ವರ್ಷದ ಹಿಂದೆ ಆಗಿದ್ದ ಕೊಲೆಗಾರನನ್ನು ತಡೆದು ತನ್ನ ತಾಯಿಯನ್ನು ಉಳಿಸಿಕೊಳ್ಳುತ್ತಾಳೆ ಅನ್ನುವುದೇ ಸಿನೆ ಎಕ್ಸ್ಪ್ಲೇನರ್ನ ಈ ಎಪಿಸೋಡ್ನ ಟೋಟಲಿ ಕಿಲ್ಲರ್ ಎನ್ನುವ ಫಿಲ್ಮ್ನ ಕಥೆಯಲ್ಲಿ. ಮೂವಿ ಶುರು ಆದಾಗ ಹ್ಯಾಲೋವಿನ್ನ ದಿನ ಆಗಿತ್ತು. ವರ್ನನ್ ಎನ್ನುವ ಸಿಟಿ ಸಭ್ಯಸ್ಥರು ಇರುವ ತಾಣ. ಸಾಮಾನನ್ನು ರಸ್ತೆ ಮಧ್ಯದಲ್ಲಿ ಇಟ್ಟು ಹೋದ್ರು ಅದು ತಮ್ಮದಲ್ಲ ಅನ್ನುವ ಮನಸ್ಥಿತಿ ಇರುವಂತಹ ಜನರು ಅಲ್ಲಿದ್ದರು. ಅದೇ ಸಿಟಿಯಲ್ಲಿ 35 ವರ್ಷದ ಹಿಂದೆ 3 ಜನ 16 ವರ್ಷದ ಹುಡುಗಿಯರ ಕೊಲೆಯಾಗಿತ್ತು. ಸ್ಟಿಫನಿ ಅನ್ನುವ ಹುಡುಗಿಯನ್ನು ಬರ್ತ್ಡೇ ದಿನ ಗ್ಯಾರೇಜ್ ಅಲ್ಲಿ, ಮರಿಸಾ ಎನ್ನುವ ಹುಡುಗಿಯನ್ನು ಹೋಮ್ ಸ್ಟೇ ಅಲ್ಲಿ, ಹೇದರ್ ಎನ್ನುವ ಹೆಸರಿನವಳನ್ನು ಪಾರ್ಕಿಂಗ್ ಲಾಟ್ ಅಲ್ಲಿ ಕೊಲ್ಲಲಾಗಿತ್ತು. 3 ಜನರ ವಯಸ್ಸು ಒಂದೇ. ಕೊಲೆ ಮಾಡಲು 16 ಬಾರಿ ಚಾಕುವಿನಿಂದ ಚುಚ್ಚಲಾಗಿತ್ತು. ಮಾಡಿದವನು ವಿಚಿತ್ರವಾಗಿ ಮಾಸ್ಕ್ ಹಾಕಿಕೊಂಡು ಬಂದಿದ್ದ ಅಂತ ಸಿಕ್ಕಿದ ಕ್ಲೂಗಳು ಹೇಳ್ತಾ ಇವೆ. ಪ್ರತಿಯೊಂದು ಕೊಲೆಗೂ 2 ದಿನಗಳ ಅಂತರ. ಕೊಲೆಗಳ ಮುಕ್ತಾಯ ಹ್ಯಾಲೋವಿನ್ನ ದಿನ ಆಗಿತ್ತು. ಅದಾದ ನಂತರ ಮತ್ಯಾವ ಕ್ರೈಮ್ ಕೂಡ ಆ ಸಿಟಿಯಲ್ಲಿ ನಡೆಯಲ್ಲ. ಆದರೆ ಜನರಿಗೆ ಹ್ಯಾಲೋವಿನ್ಗೆ ಒಳ್ಳೆಯ ವೇಷ ಸಿಕ್ಕಿದಂಗೆ ಆಗಿತ್ತು. ಅದೇ ಕೊಲೆಗಾರನ ಹಾಗೆ ಡ್ರೆಸ್ ಹಾಕಿಕೊಂಡು ಬೀದಿ ಅಲಿಯುತ್ತಾ ಇದ್ದರು. ಅವರಿಗೆಲ್ಲ ಪ್ರೇರಣೆ ಯಾರಂದ್ರೆ ಕ್ರಿಸ್ ಡುಬಾಸಾಜ್ ಎನ್ನುವ ಬೋಳಮಂಡೆ ಮನುಷ್ಯ. ಇವನ ಮುಖ ನೆನಪಿಟ್ಟುಕೊಳ್ಳಿ, ಮುಂದೆ ಬೇಕಾಗುತ್ತೆ. ಅವನು ಆಗಿನಿಂದ ಈಗಿನವರೆಗೂ ಸ್ವೀಟ್ 16 ಕಿಲ್ಲರ್ ಅಂತ ಆಗಿನ ಕೊಲೆಗಾರನಿಗೆ ಬಿಲ್ಡಪ್ ಕೊಟ್ಟುಕೊಂಡು ಪಾಡ್ಕಾಸ್ಟ್ ನಡೆಸುತ್ತಾ ಇದ್ದ. ಇವನ ಹತ್ತಿರ ಆಮೇಲೆ ಬರುವ ಈಗ ಮೇನ್ ಕ್ಯಾರೆಕ್ಟರ್ ಹತ್ತಿರ ಹೋಗುವ. ಇವಳ ಹೆಸರು ಜೇಮಿ ಅಂತ. ಟೀನೇಜ್ ಬುದ್ಧಿ, 16 ವರ್ಷಕ್ಕೆ ಬೇರೆ ಬಂದ್ಬಿಟ್ಟವಳೆ. ಹಾಗಾಗಿ ತಂದೆ ತಾಯಿ ಹೇಳೋ ಮಾತುಗಳನ್ನ ಕೇಳೋದು ಕಡಿಮೆ. ಇವಳನ್ನ ಕಂಟ್ರೋಲ್ ಮಾಡೋಕೆ ಇವಳಮ್ಮ ಪ್ಯಾಮ್ ಪ್ರಯತ್ನ ಪಟ್ಟರೆ ಅವಳ ಮೇಲೂ ಚಿಟಿ ಅಂತ ಶಾಂತವಾಗಿ ಸಿಟ್ಟಾಗುವುದು ಇವಳ ಗುಣ. ಆ ದಿನ ಜೇಮಿ ತನ್ನ ಫ್ರೆಂಡ್ ಅಮಿಲಿಯಾ ಜೊತೆಗೆ ಕಾನ್ಸರ್ಟ್ಗೆ ಹೋಗ್ತೇನೆ ಅಂತ ಹೇಳಿದರೆ ಪ್ಯಾಮ್ ಕೇಳೋಕೆ ತಯಾರಿಲ್ಲ. ಈ ಹ್ಯಾಲೋವಿನ್ ದಿನ ನಮಗೆ ತುಂಬಾ ಕೆಟ್ಟದ್ದು. ನಾವು 3 ಜನ ಮನೆಯಲ್ಲೇ ಇದ್ದು ವೇಷ ಹಾಕೊಂಡು ಬಂದವರಿಗೆ ಕ್ಯಾಂಡಿ ಕೊಟ್ಟು ಕಳಿಸುವ. ಇವತ್ತು ನೀನು ಹೊರಗೆ ಹೋಗೋದು ಬೇಡ ಅಂತ ಹೇಳ್ತಾಳೆ. ಮಗಳು ಕೇಳೋಕೆ ತಯಾರಿಲ್ಲ. ಹೋಗ್ತೇನೆ ಅಂದ ಮೇಲೆ ಹೋಗ್ತೇನೆ. 35 ವರ್ಷದ ಹಿಂದೆ ನಿಮ್ಮ ಫ್ರೆಂಡ್ಸು ಕೊಲೆ ಆಗೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅದೇ ಮ್ಯಾಟರ್ ಇಟ್ಟುಕೊಂಡು ಈಗ ನೀವು ಗಾಬರಿ ಆಗಬೇಡಿ ಅಂತ ಹೇಳ್ತಾಳೆ. ಮಗಳು ತನ್ನ ಮಾತು ಕೇಳಲ್ಲ ಅಂತ ಗೊತ್ತಾದ ಪ್ಯಾಮ್ ತನ್ನ ಗಂಡ ಅಂದ್ರೆ ಅವಳ ತಂದೆ ಬ್ಲೇಕ್ ಹತ್ತಿರ ಅವಳ ಜೊತೆ ಹೋಗಲು ಹೇಳ್ತಾಳೆ. ಇದೇ ಗ್ಯಾಪ್ ಅಲ್ಲಿ ಪ್ಯಾಮ್ಗೆ ಕ್ರಿಸ್ ಡುಬಾಸಾಜ್ನ ಟೆಕ್ಸ್ಟ್ ಮೆಸೇಜ್ ಬಂದಿತ್ತು. ಆದರೆ ಈ ವಿಷಯವನ್ನು ಅವಳು ಗಂಡ ಹಾಗೂ ಮಗಳಿಂದ ಮುಚ್ಚಿ ಇಟ್ಟಿದ್ದಳು. ಸಮಥಿಂಗ್ ಈಸ್ ಫಿಶಿ. ನಿಮಗೆ ಏನನಿಸಬಹುದು? ಲಫ್ಡ ನಡೀತಾ ಇರಬಹುದಾ ಅಂತ. ಈಗ ಜೇಮಿ ಪ್ಯಾಮ್ನ ಹಳೆಯ ಜಾಕೆಟ್ ಹಾಕಿಕೊಂಡು ಅಲ್ಲಿಂದ ಹೋಗ್ತಾಳೆ. ದಾರಿಯಲ್ಲಿ ಅಮಿಲಿಯಾ ಮನೆಗೆ ಹೋಗಿ ಅವಳಮ್ಮ ಲಾರೆನ್ಗೆ ಒಂದು ಹೈ ಹೇಳಿ 3 ಜನ ಕಾನ್ಸರ್ಟ್ಗೆ ಹೋಗ್ತಾರೆ. ಮನೆಯಲ್ಲಿ ಪ್ಯಾಮ್ ಒಬ್ಬಳೆ ವೇಷ ಹಾಕೊಂಡು ಬಂದ ಮಕ್ಕಳಿಗೆಲ್ಲ ಕ್ಯಾಂಡಿ ಕೊಟ್ಟುಕೊಂಡು ಇದ್ದಳು. ಆಗ ಅವಳಿಗೆ ತನ್ನ ಹಿಂದೆ ಯಾರೋ ಬಂದ ಹಾಗೆ ಫೀಲ್ ಆಗಿ ಮೈ ಬೆಚ್ಚತ್ತೆ. ನೋಡಿದರೆ ಯಾರು ಇಲ್ಲ. ತಕ್ಷಣ ಡಬ್ ಅಂತ ಬಾಗಿಲು ಬಡಿಯಲಾಗತ್ತೆ. ಯಾರು ಅಂತ ನೋಡಿದ್ರೆ ಕ್ಯಾಂಡಿ ಆಯ್ಕೊಳ್ಳೋಕೆ ಬಂದಿರುವ ವೇಷಧಾರಿಯಾಗಿದ್ದ ಇವಳು. ಬಾಗಿಲು ತೆಗೆದು ಕ್ಯಾಂಡಿ ಕೊಟ್ಟರೆ ತೆಗೆದುಕೊಳ್ಳಲು ತಯಾರಿಲ್ಲ. ಮತ್ತೇನಪ್ಪ ಬೇಕು ನಿಂಗೆ ಅಂತ ಕೇಳಿದ್ರೆ ಚಾಕು ತೆಗೆದು ಅಟ್ಯಾಕ್ ಮಾಡಿ ಬಿಡ್ತಾನೆ. ಇವಳು ಡೋರ್ ಲಾಕ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಅಷ್ಟರಲ್ಲಿ ಅವನು ಡೋರ್ನ ಗ್ಲಾಸ್ ಒಡೆದು ಲಾಕ್ ತೆಗೆದು ಒಳಗೆ ಬಂದಿದ್ದ. ಇವಳಿಗೂ ಅವನಿಗೂ ಭರ್ಜರಿ ಜಟಾಪಟಿ. ಅವನು ಸ್ವೀಟ್ 16 ಕೊಲೆಗಾರ ಅಂತ ಅವಳಿಗೆ ಖಾತ್ರಿಯಾಗಿತ್ತು. ಇದೆಲ್ಲ ಆಗುತ್ತೆ ಅಂತ ಅವಳು ಗನ್ ರೆಡಿ ಇಟ್ಟುಕೊಂಡಿದ್ದಳು. ಆದರೆ ಅದು ಪ್ರಯೋಜನಕ್ಕೆ ಬರಲ್ಲ. ಪ್ಯಾಮ್ ಕರಾಟೆ ಕುಂಫು ಅಂತಲ್ಲ ಅವನಿಗೆ ಬಡಿದು ಕಿಚನ್ಗೆ ಹೋಗಿ ಚಾಕು ಹಿಡಿದು ನಿಲ್ತಾಳೆ. ಅವನಿಗೆ ಏನನ್ನಿಸಿತೋ ಏನೋ ಇವಳ ಧೈರ್ಯ ಕಂಡು ಅಲ್ಲಿಂದ ಹೋಗಿ ಬಿಡ್ತಾನೆ. ಹಂಗಂತ ನಾವಂದುಕೊಂಡರೆ ನೆಕ್ಸ್ಟ್ ಮಿನಿಟ್ ಹಿತ್ತಿಲ ಬಾಗಿಲಿನಿಂದ ನುಗ್ಗಿ ಪ್ಯಾಮ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಳು ಚಾಕುವಿನಿಂದ ಸ್ಟ್ಯಾಬ್ ಮಾಡಿದರೂ ಕೊಲೆಗಾರನಿಗೆ ವ್ಯತ್ಯಾಸ ಆಗಲ್ಲ. ಆದರೆ ಅವನು ಅಸ್ವಸ್ಥ ಆಗಿದ್ದ ಪ್ಯಾಮ್ಗೆ ಚುಚ್ಚಿ ಕಥೆ ಮುಗಿಸಿ ಬಿಡ್ತಾನೆ. ನಂತರ ಅಲ್ಲಿಗೆ ಪೊಲೀಸರಿಗಿಂತ ಮೊದಲೇ ಬಂದಿದ್ದ ವೇಷಧಾರಿ ಮಕ್ಕಳಿಗೆ ಈ ಮರ್ಡರ್ ಕಂಡಿತ್ತು. ನಂತರ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದರೆ ಪ್ಯಾಮ್ನ ಫ್ರೆಂಡ್ ಕ್ರಿಸ್ ಬಂದ್ಬಿಟ್ಟು ಲೈವ್ ಪಾಡ್ಕಾಸ್ಟ್ ಮಾಡ್ತಾ ನಿಂತಿದ್ದ. ಇದು ಕೂಡ ಸ್ವೀಟ್ 16 ಕಿಲ್ಲರ್ನ ಕೆಲಸ ಅನ್ನುವುದು ಎಲ್ಲರಿಗೂ ಕನ್ಫರ್ಮ್ ಆಗಿತ್ತು. ಮರುದಿನ ಸ್ಕೂಲಲ್ಲಿ ಕೂಡ ಇದೇ ವಿಷಯ. ಮರ್ಡರರ್ ಮತ್ತೆ ಬಂದಿದ್ದಕ್ಕೆ ಸೆಲ್ಫ್ ಡಿಫೆನ್ಸ್ ಕ್ಲಾಸ್ ಮಾಡಲಾಗಿತ್ತು. ಶೆರೀಫ್ ಲಿಮ್ ಕೂಡ ಅಲ್ಲಿಗೆ ಬಂದಿದ್ದಳು. ಹಾಗೂ ಪ್ರಿನ್ಸಿಪಲ್ ಸ್ವತಃ ಅಲ್ಲಿ ಗೈಡೆನ್ಸ್ ಕೊಡೋಕೆ ಅಂತ ಬಂದು ನಿಂತಿದ್ದ. ಇವರು 3 ಜನ ಪ್ಯಾಮ್ನ ಕ್ಲಾಸ್ಮೇಟ್ ಆಗಿದ್ದರು. ಕ್ಲಾಸ್ನ ನಂತರ ಪ್ರಿನ್ಸಿಪಲ್ ಹಾಗೂ ಶೆರೀಫ್ ಜೇಮಿ ಹತ್ತಿರ ಮಾತನಾಡಬೇಕು ಅಂತ ಸೈಡ್ಗೆ ಕರೀತಾರೆ. ಶೆರೀಫ್ಗೆ ಕೇಸ್ ವಿಚಾರವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುವುದು ಇತ್ತು. ಆದರೆ ಪ್ರಶ್ನೆಯನ್ನು ಕೇಳುವ ರೀತಿ ನೆಟ್ಟಗಿರ್ಲಿಲ್ಲ. ನಿನ್ನ ಅಮ್ಮ ಕೊಲೆ ಆದಾಗ ಅವಳ ಗಂಡ ಎಲ್ಲಿದ್ದ? ಅವಳು ಹಾಗೂ ಕ್ರಿಸ್ ತುಂಬಾನೇ ಕ್ಲೋಸ್ ಆಗಿದ್ದರು. ಟೆಕ್ಸ್ಟಿಂಗ್ ಅಂತೂ ಲೆಕ್ಕಕ್ಕೆ ಸಿಗಲ್ಲ. ಏನಾದ್ರೂ ಅಫೇರ್ ಇಟ್ಟುಕೊಂಡಿದ್ರ? ಈ ವಿಷಯ ಗೊತ್ತಾದ ನಿನ್ನ ತಂದೆ ಸಿಟ್ಟಲ್ಲಿ ಈ ಕೆಲಸ ಮಾಡಿರಬಹುದಾ ಅಂತೆಲ್ಲ ಕೇಳ್ತಾಳೆ. ಮೊದಲೇ ತಾಯಿ ಕಳೆದುಕೊಂಡು ದುಃಖದಲ್ಲಿ ಇದ್ದ ಜೇಮಿ ಫ್ರಸ್ಟ್ರೇಟ್ ಆಗಿ ಬಿಡ್ತಾಳೆ. ನಿನಗೆ ನನ್ನ ತಂದೆಯನ್ನು ಹೈಸ್ಕೂಲ್ ಟೈಮ್ ಇಂದ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಇಂತಹ ಸಮಯದಲ್ಲೂ ಅದೇ ದ್ವೇಷ ಮುಂದುವರಿಸ್ತಾ ಇದ್ದೀಯಾ? ಸೇಮ್ ನಿನ್ನ ನಾಲಾಯಕ್ ತಂದೆ ಹಾಗೆ. ಅವನು ನೆಟ್ಟಗೆ ಇನ್ವೆಸ್ಟಿಗೇಷನ್ ಮಾಡಿ ಕೊಲೆಗಾರನನ್ನು ಹಿಡಿದಿದ್ದರೆ ಇವತ್ತು ಇದೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಶಾಲೆಯ ಸೈನ್ಸ್ ಫೆಸ್ಟಿವಲ್ ನಡೆಯುವ ಜಾಗಕ್ಕೆ ಜೇಮಿ ಬಂದಿದ್ದಳು.
ಅವಳ ಫ್ರೆಂಡ್ ಅಮಿಲಿಯಾ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತನ್ನ ಪ್ರಾಜೆಕ್ಟ್ ರೆಡಿ ಮಾಡುವುದರಲ್ಲಿ ಬ್ಯುಸಿ ಆಗಿದ್ದಳು. ಹೋಗಿ ಬಂದು ನೋಡಿಕೊಂಡು ಹೋಗುವವರಿಗೆಲ್ಲ ಅದೊಂದು ಫೋಟೋ ಬೂತ್ ಅಂತ ಹೇಳ್ತಿದ್ದಳು. ಆದರೆ ರಿಯಾಲಿಟಿಯಲ್ಲಿ ಅವಳು ತಯಾರಿಸುತ್ತಾ ಇದ್ದಿದ್ದು ಟೈಮ್ ಮೆಷಿನ್ ಆಗಿತ್ತು. ಅವಳ ಅಮ್ಮ ಲಾರೆನ್ಳ ಡ್ರೀಮ್ ಪ್ರಾಜೆಕ್ಟ್ ಅದಾಗಿತ್ತು. ಆದರೆ ಅವಳ ಹತ್ತಿರ ಸಾಧ್ಯವಾಗಿರ್ಲಿಲ್ಲ. ಹಾಗಾಗಿ ಅವಳ ಡಿಸೈನ್ ಬುಕ್ ಇಟ್ಟುಕೊಂಡು ಇವಳು ಪ್ರಯತ್ನ ಪಡ್ತಾ ಇದ್ದಳು. ಜೇಮಿ ಮಿಷಿನ್ ನ ಸ್ಕ್ರೀನ್ ಅಲ್ಲಿ ಸೆಟ್ ಮಾಡಿ ಇಟ್ಟಿದ್ದ ಡೇಟ್ ನೋಡ್ತಾಳೆ. ಅದೇ ಡೇಟ್ ಯಾಕೆ ಅಂತ ಕೇಳಿದಾಗ ಆ ದಿನವೇ ಸ್ವೀಟ್ 16 ಕಿಲ್ಲರ್ ಮೊದಲ ಮರ್ಡರ್ ಮಾಡಿದ್ದು ಅಂತ ಅಮಿಲಿಯಾ ಹೇಳ್ತಾಳೆ. ಅಂದ್ರೆ ಆ ದಿನಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಮೊದಲ ಮರ್ಡರ್ ಆಗುವುದನ್ನು ತಪ್ಪಿಸಿದರೆ ಈಗ ತನ್ನ ತಾಯಿ ಬದುಕಿರುತ್ತಿದ್ದಳು ಅಂತ ಜೇಮಿಗೆ ಅನಿಸುತ್ತೆ. ಇದೇ ವಿಷಯವನ್ನು ತಲೆಯಲ್ಲಿ ಇಟ್ಟುಕೊಂಡು ಅಲ್ಲಿಂದ ಹೋಗ್ತಾಳೆ. ದಾರಿಯಲ್ಲಿ ಅವಳನ್ನ ಯಾರು ಫಾಲೋ ಮಾಡ್ತಾ ಇದ್ದರು. ಆದರೆ ಈ ವಿಚಾರ ಅವಳ ಗಮನಕ್ಕೆ ಬರಲ್ಲ. ಇನ್ನು ರಾತ್ರಿ ಜೇಮಿ ಕ್ರಿಸ್ನ ಪಾಡ್ಕಾಸ್ಟ್ ನೋಡ್ತಾ ಇರುವಾಗ ಬ್ಲೇಕ್ ಅಲ್ಲಿಗೆ ಬರ್ತಾನೆ. ಜೇಮಿಗೆ ಶೆರೀಫ್ ಹೇಳಿದ ಪ್ಯಾಮ್ ಹಾಗೂ ಕ್ರಿಸ್ನ ಟೆಕ್ಸ್ಟಿಂಗ್ ಅಫೇರ್ ನ ಮಾತುಗಳು ತಲೆಯಲ್ಲಿ ಕೊರೆಯುತ್ತಾ ಇದ್ದವು. ಅವರಿಬ್ಬರ ರಿಲೇಶನ್ಶಿಪ್ ಹೆಂಗಿತ್ತು ಅಂತ ಬ್ಲೇಕ್ ಹತ್ತಿರ ಕೇಳ್ತಾಳೆ. ಅದಕ್ಕೆ ಬ್ಲೇಕ್, ಅವನೊಬ್ಬ ಟುಯ್ಯ ಮ್ಯಾಟರ್ ಇಲ್ಲದ ಮಗ. ಆದರೂ ಹೈಸ್ಕೂಲ್ ಟೈಮಲ್ಲಿ ನಿನ್ನಮ್ಮನ ಮೇಲೆ ಅವನಿಗೆ ಕ್ರಶ್ ಇತ್ತು. ಪೊಲೀಸರು ಕಿಲ್ಲರ್ನನ್ನು ಹುಡುಕುವುದು ಬಿಟ್ಟರು. ಕ್ರಿಸ್ ಏನೋ ಮಾಡೋಕೆ ಹೊರಟಿದ್ದ. ಪ್ಯಾಮ್ಗೂ ಕೊಲೆಗಾರನನ್ನು ಕಂಡು ಹಿಡಿಯುವ ಯೋಚನೆ ಇತ್ತು. ಹಾಗಾಗಿ ಪ್ಯಾಮ್ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಳು. ಆದರೆ ಈಗ ಅವನು ಹುಡುಗಿಯರ ಕೊಲೆಗಳನ್ನು ತನ್ನ ಕಂಟೆಂಟ್ ಆಗಿ ಮಾಡಿಕೊಂಡು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಮರುದಿನ ಕ್ರಿಸ್ನನ್ನು ಭೇಟಿ ಆದ ಜೇಮಿ ಡೈರೆಕ್ಟ್ ನಿಮಗೂ ಹಾಗೂ ನನ್ನ ಅಮ್ಮನಿಗೂ ಅಫೇರ್ ಇತ್ತ ಅಂತ ಕೇಳಿಬಿಡ್ತಾಳೆ. ಆದರೆ ಫ್ರೆಂಡ್ಶಿಪ್ ಇತ್ತು, ಬಿಟ್ಟರೆ ಅಫೇರ್ ಇರಲಿಲ್ಲ ಅಂತ ಅವನಿಂದಲೂ ಕ್ಲಾರಿಫಿಕೇಶನ್ ಸಿಗುತ್ತೆ. ಜೊತೆಗೆ ಇಲ್ಲಿಯವರೆಗೆ ಎಲ್ಲರಿಂದ ಮುಚ್ಚಿಟ್ಟಿದ್ದ ಪ್ಯಾಮ್ಳ ರಹಸ್ಯ ಈಗ ಹೊರಗೆ ಬೀಳುತ್ತೆ. ಅದೇನು ಅಂದ್ರೆ 3 ಕೊಲೆ ಆದ ನಂತರ ನಿನ್ನ ಸರದಿ ಅಂತ ಕೊಲೆಗಾರ ಪ್ಯಾಮ್ಗೆ ನೋಟ್ ಇಟ್ಟು ಹೋಗಿದ್ದ. ಅವನು ಮತ್ತೆ ಮುಂದೊಂದು ದಿನ ತನ್ನ ಹತ್ತಿರ ಬರ್ತಾನೆ ಅಂತ ಪ್ಯಾಮ್ಗೆ ಗೊತ್ತಿತ್ತು. ಈ ನೋಟ್ ಒಂದು ಕ್ಲೂ ಆಗಬಹುದು ಅಂತ ತಿಳಿದು ಅದನ್ನು ಕ್ರಿಸ್ ಹತ್ತಿರ ಅವಳು ಕೊಟ್ಟಿದ್ದಳು. ಇನ್ನು ರಾತ್ರಿ ಜೇಮಿ ಅಮಿಲಿಯಾಳನ್ನು ಮೀಟ್ ಆಗುವ ಅಂತ ಅದೇ ಫೆಸ್ಟ್ ನಡೆಯುತ್ತಿರುವ ಜಾಗಕ್ಕೆ ಹೋಗ್ತಾ ಇದ್ದಳು. ಒಂದು ಸಲ ಹ್ಯಾಲೋವಿನ್ ಸ್ಟ್ಯಾಚ್ಯೂ ನೋಡಿ ಭಯ ಬಿದ್ದು ಪೆಪ್ಪರ್ ಸ್ಪ್ರೇ ಹೊಡೆದರೆ ಮತ್ತೊಂದು ಸಲ ಅಮಿಲಿಯಾ ಬಂದು ಬೆನ್ನು ತಟ್ಟಿದ್ದಕ್ಕೆ ಬೆಚ್ಚಿ ಬೀಳ್ತಾಳೆ. ಕೊಲೆಗಾರನನ್ನ ಸುಮ್ಮನೆ ಬಿಡಬಾರದು, ಹಿಡಿದು ಬಡಿಯಬೇಕು ಅಂತ ಒಂದೇ ಉಸಿರಲ್ಲಿ ಜೇಮಿ ಹೇಳ್ತಾ ಇದ್ದಳು. ಅದರ ಮರುಕ್ಷಣವೇ ಕಿಲ್ಲರ್ ಹಿಂದೆಯಿಂದ ಚಾಕು ಹಿಡಿದು ಬಂದಿದ್ದ. ಅವನಿಂದ ತಪ್ಪಿಸಿಕೊಂಡು ಜೇಮಿ ಫೆಸ್ಟ್ ನಡೆಯುತ್ತಿರುವ ಜಾಗಕ್ಕೆ ಹೋಗ್ತಾಳೆ. ಹಿಂದೆಯಿಂದ ಕಿಲ್ಲರ್ ಅಟ್ಟಿಸಿಕೊಂಡು ಬರ್ತಿದ್ದ. ಇವಳಿಗೆ ಅಡಗೋಕೆ ಜಾಗ ಸಿಕ್ಕಿದ್ದು ಅಮಿಲಿಯಾ ರೆಡಿ ಮಾಡ್ತಿದ್ದ ಫೋಟೋ ಬೂತ್ ಅಲ್ಲಿ, ಅಂದ್ರೆ ಟೈಮ್ ಮಷೀನ್ ಅಲ್ಲಿ. ಅದರೊಳಗೆ ಇವಳಿರುವುದು ಕಿಲ್ಲರ್ಗೆ ಗೊತ್ತಾಗಲ್ಲ. ಹಾಗಾಗಿ ಹುಡುಕುತ್ತಾ ಸ್ವಲ್ಪ ಮುಂದೆ ಹೋಗಿರ್ತಾನೆ. ಆದರೆ ಅಲ್ಲೇ ಗಾಬರಿಯಲ್ಲಿ ಜೇಮಿ ಆ ಮಿಷನ್ ಅನ್ನು ಅಚಾನಕ್ ಆಗಿ ಆನ್ ಮಾಡಿ ಬಿಡ್ತಾಳೆ. ಆ ಮಿಷನ್ದು ದೊಡ್ಡ ಗಲಾಟೆ. ಅದರಿಂದ ಈ ಪೋರಿ ಒಳಗಿದ್ದಾಳೆ ಅಂತ ಕಿಲ್ಲರ್ಗೆ ಗೊತ್ತಾಗಿ ಚಾಕು ಎತ್ತಿಕೊಂಡು ಚುಚ್ಚಿ ಬಿಡ್ತೀನಿ ಅಂತ ಬಂದು ಬಿಡ್ತಾನೆ. ಇವಳು ಏನು ಕಡಿಮೆ ಇರ್ಲಿಲ್ಲ. ಅವನು ಮಾಡಿದ ಪ್ರಹಾರವನ್ನು ತಪ್ಪಿಸಿಕೊಳ್ತಾಳೆ. ಆಗ ಚಾಕು ಸೀದಾ ಹೋಗಿ ಮಷೀನ್ಗೆ ಚುಚ್ಚತ್ತೆ. ಇಲ್ಲಿಯವರೆಗೆ ಒಂದ್ ರೀತಿ ಇದ್ದ ಮಿಷಿನ್ ಈಗ ಒಂದ್ ರೀತಿಯಾಗಿತ್ತು. ಎಲ್ಲ ಔಟ್ ಆಫ್ ಕಂಟ್ರೋಲ್. ಕಿಲ್ಲರ್ ಒಂದೆರಡು ಮಾರು ದೂರದಲ್ಲಿ ಇದ್ದ. ಆಗಲೇ ಭೂಮ್, ಎಲ್ಲ ಶಾಂತವಾಗಿತ್ತು. ಹೊರಗೆ ಬಂದು ನೋಡಿದ್ರೆ ಜನ ಸಾಗರ. ಹಗಲು ಬೇರೆ ಆಗಿತ್ತು. ನಿನ್ನೆವರೆಗೆ ಅಬಾಂಡೆಡ್ ಪ್ಲೇಸ್ ಆಗಿದ್ದ ಅದು ಈಗ ಜನರಿಂದ ತುಂಬಿಕೊಂಡಿತ್ತು. ಅವಳು ಫೋಟೋ ಬೂತ್ ಹಾಳಾಗಿದೆ ಅಂತ ಬೋರ್ಡ್ ನೇತಾಕಿ ಅಲ್ಲಿಂದ ಹೋಗ್ತಾಳೆ. ದಾರಿಯಲ್ಲಿ 3-4 ಮಕ್ಕಳ ತಾಯಿಯನ್ನು ವಿಚಾರಿಸಿದಾಗ ಅವಳಿಗೆ ಗೊತ್ತಾಗತ್ತೆ ಇಲ್ಲಿದ್ದವರು ತನ್ನ ಸೆಂಚುರಿಯ ಜನರಲ್ಲ, ಬದಲಾಗಿ 35 ವರ್ಷಗಳ ಹಿಂದೆ ಬಂದು ತಲುಪಿದ್ದೇನೆ ಅಂತ. ಅಂದ್ರೆ ಅಮಿಲಿಯಾ ತಯಾರಿಸಿದ್ದ ಮಿಷಿನ್ ಚಾಕು ಚುಚ್ಚಿದಾಗ ನೆಟ್ಟಗಾಗಿ ವರ್ಕ್ ಆಗಿ ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಸೆಟ್ ಮಾಡಿದ್ದ ಅಕ್ಟೋಬರ್ 27, 1987ಗೆ ಜೇಮಿ ಬಂದು ತಲುಪಿದ್ದಳು. ಅವಳ ಹತ್ತಿರನೇ ಡ್ರಾಪ್ ತಗೊಂಡು ಅವಳಮ್ಮ ಹಾಗೂ ಆ 3 ಕೊಲೆಯಾದ ಹುಡುಗಿಯರು ಇರುವ ಸ್ಕೂಲ್ಗೆ ಬಂದು ತಲುಪ್ತಾಳೆ. ಅಲ್ಲಿ ತಾನು ಕೆನಡಾದಿಂದ ಬಂದವಳು ಅಂತ ಹೇಳಿ ಅದೇ ಸ್ಕೂಲಲ್ಲಿ ಅಡ್ಮಿಷನ್ ತಗೊಳ್ತಾಳೆ. ಯಾವುದೇ ಕ್ರಾಸ್ ಕ್ವಶನ್ ಇಲ್ಲ, ಡೈರೆಕ್ಟ್ ಕ್ಲಾಸ್ ಅಟೆಂಡ್ ಮಾಡು ಅಂತ ಕಳಿಸಲಾಗತ್ತೆ. ಇವಳು ಜಿಮ್ ಪೀರಿಯಡ್ ಬೇಡ ಅಂತ ಹೇಳಿ ಜೀವಂತ ವಿಕ್ಟಿಮ್ಗಳು ಇದ್ದ ಪೀರಿಯಡ್ಗೆ ಹೋಗ್ತಾಳೆ. ಅಂದ್ರೆ ಅವರೀಗ ಇದ್ದದ್ದು ಸ್ಪೋರ್ಟ್ಸ್ ಕ್ಲಬ್ ಅಲ್ಲಾಗಿದ್ದಕ್ಕೆ ಇವಳು ಅನ್ಕಂಫರ್ಟೇಬಲ್ ಡ್ರೆಸ್ ಹಾಕಿಕೊಂಡು ಅವರನ್ನ ಜಾಯಿನ್ ಆಗ್ತಾಳೆ. ಆಟ ಶುರು ಆಗತ್ತೆ. ಇದ್ದ ಸಿಕ್ಕಾಪಟ್ಟೆ ಬಾಲ್ಗಳನ್ನ ಎತ್ತಿ ಹೊಡ್ಕೊಳ್ಬೇಕು. ಅದೇ ಅಖಾಡದಲ್ಲಿ ಆ 3 ವಿಕ್ಟಿಮ್ಗಳು ಬಾಲ್ ಹಿಡಿದು ಆಡ್ತಾ ಇದ್ದರು. ಆದರೆ ಇವಳಿಗೆ ಬೇಕಾಗಿರುವುದು ಇವಳ ಸಂತೂರ್ ಮಮ್ಮಿ ಪ್ಯಾಮ್. ಪಕ್ಕದಲ್ಲಿ ಆಡ್ತಿದ್ದ ಹುಡುಗಿಯ ಹತ್ತಿರ ಕೇಳಿದಾಗ ಅವಳು ಪ್ಯಾಮ್ ಯಾರು ಅಂತ ಕಾಣಿಸ್ತಾಳೆ. ಜೇಮಿ ತನ್ನಮ್ಮನ ಯೌವನದ ರೂಪ ಕಂಡು ದಂಗು ಬಡಿದು ಬಿಡ್ತಾಳೆ. ಮಮ್ಮಿ ಆದ ಮೇಲೆ ಪ್ಯಾಮ್ ಇದ್ದಿದ್ದೇ ಬೇರೆ ರೀತಿ ಹಾಗೂ ಸ್ಕೂಲ್ ಲೈಫ್ ಅಲ್ಲಿ ಇದ್ದಿದ್ದೇ ಪ್ಯಾಮ್ ಬೇರೆ. ಅಜಗಜಾಂತರ ವ್ಯತ್ಯಾಸ. ಒಳ್ಳೆ ಡಾನ್ ಇದ್ದಂಗೆ ಇದ್ದಳು. ಮಾತಾಡುವಾಗ ಶಬ್ದ ಪ್ರಯೋಗ ಅಂತೂ ಕೇಳೋಕೆ ತುಂಬಾ ಆನಂದ ಕೊಡ್ತಾ ಇತ್ತು. ಇಡೀ ಸ್ಕೂಲಲ್ಲಿ ಯಾರನ್ನ ಬೇಕಾದ್ರೂ ಇಲ್ಲಿ ಹರಾಮಿ ಹುಡುಗಿ ಯಾರು ಅಂತ ಕೇಳಿದ್ರೆ ಮುಚ್ಕೊಂಡು ಅವಳಿದ್ದಲ್ಲಿ ತಂದು ಬಿಡ್ತಾ ಇದ್ರು. ಇದು ಅವಳ ಆಗಿನ ಜೀವನ. ಹಂಗೆ ವಿಕ್ಟಿಮ್ಗಳು ಹಾಗೂ ಪ್ಯಾಮ್ ಚಡ್ಡಿ ದೋಸ್ತ್ಗಳು. ಇದೇ ಗ್ಯಾಪ್ ಅಲ್ಲಿ ಬಾಲ್ ಬಿದ್ದು ಜೇಮಿಯ ಮೂಗು ಡ್ಯಾಮೇಜ್ ಆಗಿ ಬಿಡುತ್ತೆ. ಇದೆಲ್ಲ ಪ್ರಕರಣ ಮುಗಿದ ಮೇಲೆ ಎಲ್ಲರೂ ಹೋಗುವಾಗ ಜೇಮಿ ಪ್ಯಾಮ್ ಹತ್ತಿರ ಮಾತಾಡ್ತಾಳೆ. ಕೈ ಮುಂದಕ್ಕೆ ಹಾಕಿ ದೋಸ್ತಿ ಮಾಡಿಕೊಳ್ಳುವ ಅಂತ ಹೇಳ್ತಾಳೆ. ಆದರೆ ಅವರಿಗೆ ಇವಳೊಬ್ಬಳು ಸ್ಟ್ರೇಂಜರ್, ಹಾಗಾಗಿ ನೋ ಫ್ರೆಂಡ್ಶಿಪ್. ಆಗಲೇ ಟಿಫನಿ ಸಂಜೆಯ ಪಾರ್ಟಿ ಬಗ್ಗೆ ಪ್ಯಾಮ್ ಹತ್ತಿರ ಮಾತಾಡ್ತಾಳೆ. ಅಲ್ಲಿಯೇ ಅವಳ ಕೊಲೆ ಆಗುತ್ತೆ ಅಂತ ಗೊತ್ತಿದ್ದ ಜೇಮಿಗೆ ಆ ಕೊಲೆಯನ್ನು ತಪ್ಪಿಸಲು ಏನಾದ್ರೂ ಮಾಡಬೇಕಿತ್ತು. ಈ ಪಾರ್ಟಿ ಗಿರ್ಟಿ ಎಲ್ಲ ವೇಸ್ಟ್ ಅಂತ
ನಮ್ಮೂರಲ್ಲಿ ಹೇಳ್ತಾರೆ, ಇದೆಲ್ಲ ಮಾಡಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ಯಾಮ್ ಅವಳಿಗೆ ಮತ್ತೊಂದಷ್ಟು ನಿಘಂಟಿನ ಶಬ್ದಗಳನ್ನ ಹೊರಗೆ ತೆಗೆದು ಅರ್ಥ ಮಾಡಿಸಿ ಬಿಡ್ತಾಳೆ. ಪ್ಯಾಮ್ಳ ಈ ರೀತಿಯ ವರ್ತನೆ ಕಂಡು ಮಾಮ್ ಅಂತ ಜೇಮಿಯ ಬಾಯಲ್ಲಿ ಬಂದಿರುತ್ತೆ. ಆದರೆ ಅದರಿಂದ ಮತ್ತೊಂದು ಸಮಸ್ಯೆ ಆಗಬಹುದು ಅಂತ ಸ್ಪ್ಯಾನಿಷ್ ಅಲ್ಲಿ ಮಾತನಾಡಿ ಆ ಸಿಚುವೇಶನ್ ಅನ್ನು ಮ್ಯಾನೇಜ್ ಮಾಡಿ ಬಿಡ್ತಾಳೆ. ಇವರು ಇಷ್ಟಕ್ಕೆ ಕೇಳಲ್ಲ, ಪಾರ್ಟಿ ನಿಲ್ಸಲ್ಲ ಅಂತ ಕನ್ಫರ್ಮ್ ಆಗಿತ್ತು. ಅದಕ್ಕೆ ತಾನೇ ಒಂದು ಗತಿ ಕಾಣಿಸ್ತೇನೆ ಅಂತ ಸೀದಾ ಶೆರೀಫ್ ಹತ್ತಿರ ಹೋಗಿ ಕೊಲೆಗಾರನ ವಿಷಯ ಹಾಗೂ ಅವನು ಇನ್ನು ಮೇಲೆ ಅಂದ್ರೆ ಇವತ್ತು ರಾತ್ರಿ ಕೊಲೆ ಮಾಡ್ತಾನೆ ಅಂತ ಹೇಳ್ತಾಳೆ. ಆದ್ರೆ ಅದು ಯೂಸ್ ಇಲ್ಲ, ಯಾಕೆಂದ್ರೆ ಅಲ್ಲಿದ್ದದ್ದು ಶೆರೀಫ್, ಈಗಿನ ಶೆರೀಫ್ಳ ನಾಲಾಯಕ ತಂದೆ ಆಗಿದ್ದ. ಎತ್ತಿ ಒಳಗಡೆ ಹಾಕಿ ಬಿಡ್ತಾನೆ. ಸುಮ್ಮನೆ ಶಾಲೆಗೆ ಹೋಗು ಅಂತ ಜೇಮಿಗೆ ಬೈದು ಅಲ್ಲಿಂದ ಕಳಿಸಿ ಬಿಡ್ತಾನೆ. ಆಗ ಅವಳಿಗೆ ನೆನಪಾದದ್ದು ಲಾರೆನ್. ಮತ್ತೆ ಸ್ಕೂಲ್ಗೆ ಹೋಗಿ ಲಾರೆನ್ಗಳನ್ನು ಮೀಟ್ ಆಗ್ತಾಳೆ. ಅವಳಿಗೆ ನಡೆದದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಜೊತೆಗೆ ತಾನು ಫ್ಯೂಚರ್ ಇಂದ ಬಂದವಳು ಅಂತ ಫೋನ್ ಕಾಣಿಸಿ ಅವಳ ಡಿಸೈನ್ ಬುಕ್ ಬಗ್ಗೆ ವಿವರಿಸಿ, ಮಗಳು ಮಾಡಿದ ಮಿಷನ್ ನನ್ನನ್ನು ಇಲ್ಲಿಯವರೆಗೆ ತಂದಿದೆ, ನನಗೀಗ ವಾಪಸ್ ಹೋಗಲು ನಿನ್ನ ಸಹಾಯ ಬೇಕು ಅಂತ ಕೇಳಿಕೊಳ್ತಾಳೆ. ಇದನ್ನು ನಂಬಿದ ಲಾರೆನ್ ಜೇಮಿಗೆ ಸಹಾಯ ಮಾಡಲು ಒಪ್ಪಿಕೊಳ್ತಾಳೆ. ಇಬ್ಬರು ಮಿಷಿನ್ ಇದ್ದಲ್ಲಿ ಹೋಗ್ತಾರೆ. ಆಗ ಲಾರೆನ್ ಚಾಕುವನ್ನು ಕಂಡು ಒಂದು ಮೆಟಲ್ ಕಂಡಕ್ಟರ್ ಕಡಿಮೆ ಇತ್ತು, ಚಾಕು ಹಾಕಿದ್ದಕ್ಕೆ ಈ ಮಿಷನ್ ಆನ್ ಆಯ್ತು ಅಂತ ಹೇಳ್ತಾಳೆ. ಈಗ ಇಲ್ಲೊಂದು ಟ್ವಿಸ್ಟ್ ಇತ್ತು, ಇವಳು ಭೂತಕಾಲಕ್ಕೆ ಹೋಗಿದ್ದರೂ ವರ್ತಮಾನ ಕಾಲದಲ್ಲಿ ಎಲ್ಲ ಸಹಜವಾಗಿ ನಡೆಯುತ್ತಾ ಇತ್ತು. ಶೆರೀಫ್ ಜೇಮಿಯ ಮಿಸ್ಸಿಂಗ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡಲು ಸ್ಪಾಟ್ಗೆ ಬಂದಿದ್ದಳು. ಬ್ಲೇಕ್ ಕೂಡ ಬಂದು ಮಗಳ ಬಗ್ಗೆ ವಿಚಾರಿಸುತ್ತಿದ್ದ. ಪಕ್ಕದಲ್ಲಿ ಕ್ರಿಸ್ ಮತ್ತೊಂದು ಕಂಟೆಂಟ್ ಸಿಕ್ತು ಅಂತ ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತಿದ್ದ. ಆಗ ಅಮಿಲಿಯಾ ಬಂದು ತಾನು ತಯಾರಿಸಿರುವ ಮಿಷನ್ ಇಂದ ಜೇಮಿ 1987ಗೆ ಪಾರ್ಸಲ್ ಆಗಿದ್ದಾಳೆ ಅಂತ ಹೇಳಿದರೆ ಒಬ್ಬರು ನಂಬಲು ತಯಾರಿಲ್ಲ. ಅಮ್ಮ ಅರ್ಧ ಹುಚ್ಚೆ, ಮಗಳು ಪೂರ್ತಿ ಹುಚ್ಚೆ ಅಂತ ಶೆರೀಫ್ ರೇಗ್ತಾಳೆ. ಇನ್ನು ಲಾರೆನ್ ಹಾಗೂ ಜೇಮಿ ಕೊಲೆ ತಡೆದು ಬಿಡುವ ಅಂತ ಟಿಫನಿ ಮನೆಗೆ ಬಂದಿದ್ದರು. ವೆಲ್ಕಮ್ ಮಾಡೋಕೆ ನಿಂತಿದ್ದವರು ಅದೇ ವರ್ತಮಾನದ ಸ್ಕೂಲಿನ ಪ್ರಿನ್ಸಿ ಡಗ್, ಸೆಲ್ಫ್ ಡಿಫೆನ್ಸ್ ಟ್ರೇನರ್ ರ್ಯಾಂಡಿ ಹಾಗೂ ಶೆರೀಫ್ ಲಿಮ್. ಆಗ ಅವರಿಗೂ ಪ್ರಾಯ ಇತ್ತು. ಅದರಲ್ಲಿ ರ್ಯಾಂಡಿ ಹಾಗೂ ಲಿಮ್ ಸೇರಿಕೊಂಡು ಡಗ್ಗೆ ಕೀಟಲೆ ಕೊಟ್ಟು ಒಳಗೆ ಬರಲು ಕೊಡಲ್ಲ. ಕೀಟಲೆಯನ್ನು ತಪ್ಪಿಸಲು ಹೋದ ಜೇಮಿ ಹಾಗೂ ಲಾರೆನ್ಗಳನ್ನು ಕೂಡ ಹೊರಗೆ ಅಟ್ಟಿ ಬಿಡ್ತಾರೆ. ಆಗ ಡಗ್ ಹಿತ್ತಲಿನಿಂದ ಹೋಗುವ ಅಂತ ಇಬ್ಬರು ಹುಡುಗಿಯರನ್ನು ಕರೆದುಕೊಂಡು ಹಿಂದೆ ಹೋಗ್ತಾನೆ. ಎಷ್ಟೇ ಎಗರಿದರೂ ಬೇಲಿ ಹಾರೋಕೆ ಆಗಲ್ಲ. ಹಾಗಾಗಿ ಗಂಡು ಪ್ರಾಣಿ ಡಗ್ ಹುಡುಗಿಯರಿಗೆ ಸಪೋರ್ಟ್ ಕೊಟ್ಟು ಒಳಗೆ ಹಾರಿಸಿ ಬಿಡ್ತಾನೆ. ಇವರಿಬ್ಬರು ಹೋಗಿ ಫ್ರಂಟ್ ಡೋರ್ ತೆಗೆದು ಡಗ್ ನನ್ನು ಒಳಗೆ ತಗೊಳ್ಳುವುದು ಅಂತ ಒಪ್ಪಂದ ಆಗಿತ್ತು. ಒಳಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಟೀನೇಜ್ ಹುಡುಗ ಹುಡುಗಿಯರು. ಟಿಫನಿಯ ಬರ್ತ್ಡೇ ಪಾರ್ಟಿ ಅಂತ ಒಂದು ಹೆಸರು ಅಷ್ಟೇ. ಅಲ್ಲಿ ನೋಡಿದ್ರೆ ಎಣ್ಣೆ ಪಾರ್ಟಿ ನಡೀತಾ ಇತ್ತು. ಒಂದಷ್ಟು ಜನ ನೆಲದ ಮೇಲೆ ಅತಿಯಾದ ತಾಪಮಾನದಲ್ಲಿ ಇದ್ರೆ, ಕೆಲವೊಂದಷ್ಟು ಜನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡ್ತಾ ಇದ್ದರು. ಅವರಲ್ಲೇ ಒಬ್ಬ ಕಟ್ಟುಮಸ್ತಾದ ಹ್ಯಾಂಡ್ಸಮ್ ಹುಡುಗ ಪೂಲ್ ಇಂದ ಎಗರಿ ಬರ್ತಾನೆ. ಅವನನ್ನು ಜೇಮಿ ಬಾಯಿ ಬಿಟ್ಟು ನೋಡ್ತಾಳೆ. ಆಗ ಲಾರೆನ್ ನಿಂದ ಅವನು ಬ್ಲೇಕ್ ಅಂದ್ರೆ ಸ್ವಂತ ತಂದೆ ಅಂತ ಗೊತ್ತಾಗತ್ತೆ. ಅದೇನು ಪರವಾಗಿಲ್ಲ, ಆದ್ರೆ ಯೌವನದಲ್ಲಿ ಅವನು ಟಿಫನಿಯನ್ನು ಗಟ್ಟಿಯಾಗಿ ಡೇಟ್ ಮಾಡ್ತಿದ್ದ. ಇಬ್ಬರಲ್ಲೂ ಅತಿಯಾದ ತಾಪಮಾನ ಇತ್ತು. ಲಾರೆನ್ಗೆ ಜೇಮಿಯ ತಾಯಿ ಸೈಡ್ ಅಲ್ಲಿರುವ ಪ್ಯಾಮ್ ಅಂತಾನೂ ಗೊತ್ತಾಗತ್ತೆ. ಆದರೆ ಅದೆಲ್ಲ ಈಗ ಮುಖ್ಯ ಅಲ್ಲ. ಈಗ ಕೊಲೆಗಾರನನ್ನು ಹಿಡಿಯಬೇಕು ಅನ್ನುವುದು ಅವಳ ಗುರಿ. ನಿಂತಿದ್ದವರನ್ನು ಹೋಗಿ ಮಾತನಾಡಿಸಿದರೆ ಇವಳ ಮಾತು ಅವರಿಗೆ ಇರಿಟೇಟ್ ಆಗಿ ಬಿಡುತ್ತೆ. ಅಲ್ಲಿ ಇದ್ದ ಕ್ರಿಸ್ ಡುಬಾಸಾಜ್ ಫೋಟೋ ಕ್ಲಿಕ್ ಮಾಡಿದ್ದು ಮತ್ತು ಇರಿಟೇಟ್ ಆಗುತ್ತೆ. ಹಾಗಾಗಿ ರ್ಯಾಂಡಿ ಹತ್ತಿರ ಹೇಳಿ ಅವಳನ್ನು ಅಲ್ಲಿಂದ ಗೆಟ್ ಔಟ್ ಮಾಡಿಸಲಾಗುತ್ತೆ. ಆದರೂ ಜೇಮಿ ಕೇಳಲ್ಲ. ಬಾಗಿಲು ಕಾಯೋಕೆ ಇದ್ದ ಲಿಮ್ಗೆ ಬೈದು ಒಳಗೆ ಹೋಗಿಯೇ ಬಿಡ್ತಾಳೆ. ಅಲ್ಲಿ ಬ್ಲೇಕ್ ಹಾಗೂ ಟಿಫನಿಯ ಬ್ರೇಕಪ್ ಆಗಿ ಬಿಟ್ಟಿತ್ತು. ಅದು ಯಾಕೆ ಅಂದ್ರೆ ಬ್ಲೇಕ್ ನನ್ನು ಡೇಟ್ ಮಾಡ್ತಿರ್ಬೇಕಾದ್ರೆ ಎಡ್ಡಿ ಅನ್ನುವ ಮತ್ತೊಬ್ಬ ಹುಡುಗನ ಜೊತೆ ಈ ಟಿಫನಿ ಲಚಪಚ ಅಂತ ಕಿಸ್ ಮಾಡಿದ್ದಳು. ಅದು ಬ್ಲೇಕ್ಗೆ ಗೊತ್ತಾಗಿತ್ತು. ಒಳ್ಳೇದಾಯ್ತು ಅಂತ ಅಂದುಕೊಂಡ ಜೇಮಿ ಪ್ಯಾಮ್, ಮರಿಸಾ ಹಾಗೂ ಹೇದರ್ ಹತ್ತಿರ ಹೋಗಿ ಟಿಫನಿ ಅಪಾಯದಲ್ಲಿ ಇದ್ದಾಳೆ, ನಾವೆಲ್ಲರೂ ಅವಳ ಜೊತೆ ಇರಬೇಕು ಅಂತ ಹೇಳ್ತಾಳೆ. ಇದು ಕೂಡ ಅಲ್ಲಿದ್ದವರಿಗೆ ಅರ್ಥ ಆಗಲ್ಲ. ಇವಳು ತಲೆ ಕೆಟ್ಟವಳು ಅಂತ ಅವರಿಗೆ ಅನ್ನಿಸಿತ್ತು. ಮತ್ತೆ ರ್ಯಾಂಡಿ ಹತ್ತಿರ ಅವಳನ್ನು ಎತ್ತಿ ಬಿಸಾಕಿ ಬಾ ಅಂತ ಹೇಳ್ತಾರೆ. ಆದರೆ ಇವಳು ತನ್ನ ಕರಾಟೆ ಎಲ್ಲ ಹೊರಗೆ ತೆಗೆದು ರ್ಯಾಂಡಿಯನ್ನು ಅಲ್ಲೇ ಜಜ್ಜಿ ಬಿಡ್ತಾಳೆ. ನಂತರ ತಾನೊಬ್ಬಳೆ ಆದ್ರೂ ಟಿಫನಿಯನ್ನು ಬಚಾವ್ ಮಾಡುವ ಅಂತ ಗಾಬರಿಯಿಂದ ಅವಳನ್ನು ಹುಡುಕಲು ಹೋಗ್ತಾಳೆ. ಇನ್ನು ಟಿಫನಿ ಎಡ್ಡಿ ಜೊತೆಗೆ ವಾಟರ್ ಬೆಡ್ ಮೇಲೆ ತೇಲಾಡ್ತಾ ಇದ್ದಳು. ಮಾಡ್ತಿರೋ ಕೆಲಸ ಬೇರೆ, ಆದರೂ ಅವಳಿಗೆ ಬ್ರಷ್ ಮಾಡಬೇಕು ಅನ್ನುವುದು ಆಗ ನೆನಪಾಗಿತ್ತು. ಇರ್ಲಿ ಬಿಡು, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಎಡ್ಡಿ ಹೇಳಿದರು. ಇವಳು ಉಜ್ಜಿ ಬರ್ತೇನೆ ಅಂತ ಎದ್ದು ಹೋಗ್ತಾಳೆ. ಇನ್ನು ಟಿಫನಿಯನ್ನು ಹುಡುಕುತ್ತಿದ್ದ ಜೇಮಿಗೆ ಅವಳ ಕೊಲೆ ನಡೆದಿರುವುದು ಗ್ಯಾರೇಜ್ ಅಲ್ಲಿ. ಅಂದ್ರೆ ಅವಳು ಅಲ್ಲಿಗೆ ಬರ್ತಾಳೆ, ಜೊತೆಗೆ ಕೊಲೆಗಾರನು ಬರ್ತಾನೆ. ಹಾಗಾಗಿ ಅಲ್ಲೇ ಅವನನ್ನು ಕ್ಯಾಚ್ ಹಾಕುವ ಅಂತ ಹೋಗ್ತಾಳೆ. ಆದ್ರೆ ಅಲ್ಲಿ ನೋಡಿದ್ರೆ ಮರಿಸಾ ಮತ್ಯಾರಿದ ಜೊತೆಯಲ್ಲಿ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದಳು. ಇನ್ನು ಟಿಫನಿ ಹಲ್ಲುಜ್ಜಿಕೊಂಡು ಹೊರಗಡೆ ಬಂದ್ರೆ ಅಲ್ಲಿ ಎಡ್ಡಿ ಇಲ್ಲ. ಬೆಡ್ ಎಲ್ಲ ಖಾಲಿ ಖಾಲಿ. ಅಲ್ಲೇ ಅರ್ಧ ತೆಗೆದುಕೊಂಡಿದ್ದ ಡೋರ್ ಅನ್ನ ಕಂಡು ನಮ್ಮವ ಇಲ್ಲೇ ಇದ್ದಾನೆ ಅಂತ ಟಿಫನಿ ಅಂದುಕೊಳ್ತಾಳೆ. ಆದರೆ ಬಂದವನು ಸ್ವೀಟ್ 16 ಕಿಲ್ಲರ್. ಎಡ್ಡಿನೇ ಮಾಸ್ಕ್ ಹಾಕೊಂಡು ಬಂದಿದ್ದು ಅಂತ ಟಿಫನಿ ಬಾರಪ್ಪ ರಾಜ ನಿಂದೆ ಮೈದಾನ ಅಂತ ಅಂದು ಬಿಡ್ತಾಳೆ. ಅವನು ಅವಳ ಮೈಮಾಟಕ್ಕೆ ವಿಚಲಿತನಾಗ್ಲಿಲ್ಲ. ಬಂದದ್ದೇ ಬೇರೆ ಕೆಲಸಕ್ಕೆ ಅಂತ ಚಾಕು ತೆಗೆದು ಚಕ ಚಕ ಅಂತ ಚುಚ್ಚಿ ಬಿಡ್ತಾನೆ. ಅವಳು ಎಷ್ಟೇ ಬೊಬ್ಬೆ ಹೊಡೆದರೂ ಹೊರಗೆ ದೊಡ್ಡದಾಗಿ ಸ್ಪೀಕರ್ ಹಚ್ಚಿಕೊಂಡು ಕುಣಿಯುತ್ತಾ ಇದ್ದವರಿಗೆ ಗೊತ್ತಾಗಲ್ಲ. ಈಗ ಅವಳನ್ನ ಹುಡುಕುತ್ತಾ ಬಂದ ಜೇಮಿಗೆ ಬೆಡ್ ಮೇಲೆ ಡೆಡ್ ಬಾಡಿ ಮಾತ್ರ ಸಿಗತ್ತೆ. ಕಿಲ್ಲರ್ ಕೈ ತಪ್ಪಿಸಿಕೊಂಡು ಬಿಟ್ಟಿದ್ದ. ಇನ್ವೆಸ್ಟಿಗೇಷನ್ಗೆ ಬಂದ ಶೆರೀಫ್ಗೆ ಜೇಮಿಯ ಮೇಲೆ ಅನುಮಾನ. ಆದ್ರೆ ಸ್ಪಾಟ್ ಅಲ್ಲಿ ಜೇಮಿ ಜೊತೆ ಇದ್ದ ಪ್ಯಾಮ್ ಜೇಮಿಯ ಪರವಾಗಿ ಮಾತನಾಡಿ
ಮಾತನಾಡಿ ಬಚಾವ್ ಮಾಡ್ತಾಳೆ. ಇನ್ನು ಪ್ಯಾಮ್ ಮನೆಗೆ ಹೋದರೆ ಜೇಮಿ ಹಾಗೂ ಲಾರೆನ್ ಕೂಡ ಅವಳ ಜೊತೆನೆ ಹೋಗ್ತಾರೆ. ಪ್ಯಾಮ್ಗೆ ಈ ಕೊಲೆ ನಡೆಯುತ್ತೆ ಅಂತ ಜೇಮಿಗೆ ಹೇಗೆ ಗೊತ್ತು ಅನ್ನುವ ಗೊಂದಲ ಕಾಡ್ತಾ ಇತ್ತು. ಕೇಳಿದಾಗ ನಾನೊಬ್ಬ ಸೈಕಿಕ್, ಭವಿಷ್ಯವನ್ನು ನೋಡ್ತೇನೆ ಅಂತ ಸುಳ್ಳು ಹೇಳಿ ಜೇಮಿ ಮ್ಯಾನೇಜ್ ಮಾಡ್ತಾಳೆ. ಮತ್ತು ನೆಕ್ಸ್ಟ್ ಕೊಲೆ ಮರಿಸಾದು ಆಗೋದು ಕಾಡಿನ ಮಧ್ಯದ ಹೌಸ್ ಅಲ್ಲಿ ಅಂತ ಹೇಳ್ತಾಳೆ. ಪ್ಯಾಮ್ಗೆ ಗಾಬರಿ. ಈ ಕೊಲೆಯನ್ನು ಪರ್ಸನಲ್ ದ್ವೇಷ ಇಟ್ಕೊಂಡು ಮಾಡಿದ್ದು ಆಗಿರಬಹುದು, ಯಾರಿಗಾದ್ರೂ ನಿಮ್ಮೆಲ್ಲರ ಮೇಲೆ ದ್ವೇಷ ಇತ್ತಾ ಅಂತ ಜೇಮಿ ಕೇಳ್ತಾಳೆ. ಅದಕ್ಕೆ ಪ್ಯಾಮ್ ಹಾಗೂ ಲಾರೆನ್ ತಗೊಂಡ ಹೆಸರು ರ್ಯಾಂಡಿ ಅಂತ. ಡ್ಯಾನ್ಸ್ ಕಾಂಪಿಟೇಷನ್ಗೆ ಪಾರ್ಟ್ನರ್ ಬೇಕು ಅಂತ ಅಷ್ಟು ಹುಡುಗಿಯರನ್ನು ಕೇಳಿದರು, ಒಬ್ಬರು ಒಪ್ಪದ ಕಾರಣ ಅವನೇ ಈ ಕೆಲಸ ಮಾಡಿರ್ಬೇಕು ಅಂತ ಪ್ಯಾಮ್ ಹೇಳ್ತಾಳೆ. ಪ್ಯಾಮ್ಗೆ ಅವನಿಂದ ತಪ್ಪಿಸಿಕೊಳ್ಳಲು ಅವನ ಗರ್ಲ್ ಫ್ರೆಂಡ್ ಆಗಿ ಬಿಡುವ ಅಂತ ಅನ್ನಿಸಿಬಿಡತ್ತೆ. ಆದ್ರೆ ಹಂಗಾದ್ರೆ ಫ್ಯೂಚರ್ ಅಲ್ಲಿ ಜೇಮಿ ಬ್ಲೇಕ್ ನ ಮಗಳು ಆಗಲ್ಲ, ಎಲ್ಲ ಅಪರಾಧಪರ ಆಗಿ ಬಿಡ್ತಾ ಇತ್ತು. ಅದಕ್ಕೆ ಗಡಿಬಿಡಿಯಲ್ಲಿ ಜೇಮಿ ನೀನು ಬ್ಲೇಕ್ ನ ಪಾರ್ಟ್ನರ್ ಅಂತ ಅಂದು ಬಿಡ್ತಾಳೆ. ಇದರಿಂದ ಪ್ಯಾಮ್ಗೆ ಮತ್ತೊಂದಷ್ಟು ವಿಚಿತ್ರ ಫ್ಯಾಂಟಸಿಗಳು ಕಣ್ಣಿಗೆ ಕಟ್ಟಿ ಮನಸ್ಸು ರೆಕ್ಕೆ ಬಿಚ್ಚಿ ಹಾರಿಬಿಡತ್ತೆ. ಅದನ್ನ ಅಲ್ಲಿಗೆ ಕಟ್ ಮಾಡಿದ ಜೇಮಿ ಕಾಲೇಜ್ ಮುಗಿಯುವವರೆಗೂ ಆದ್ರೂ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಅಂತ ಹೇಳ್ತಾಳೆ. ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ಅಮಿಲಿಯಾ ಮತ್ತೊಂದು ಟೈಮ್ ಮಿಷನ್ ತಯಾರಿಸ್ತಾ ಇದ್ದಳು. ಅವಳನ್ನ ಮೀಟ್ ಆಗೋಕೆ ಪಾಡ್ಕಾಸ್ಟ್ ಬಾಳ ಕ್ರಿಸ್ ಡುಬಾಸಾಜ್ ಬರ್ತಾನೆ. ಅವನು ಸಂಗ್ರಹಿಸಿದ್ದ ಡೇಟಾ ಹಾಗೂ ಅವನ ನೆನಪು ಎಲ್ಲ ಬದಲಾಗಿ ಹೋಗಿತ್ತು, ಬಾಕಿ ಎಲ್ಲ ನೆಟಗಿತ್ತು. ಆದರೆ ಟೈಮ್ ಟ್ರಾವೆಲ್ ಆಗುವ ಮೊದಲಿನ ಮರ್ಡರ್ಗೂ ಈಗ ಆದ ಮರ್ಡರ್ಗೂ ವ್ಯತ್ಯಾಸ ಆಗಿದ್ದಕ್ಕೆ ಅವನ ನೆನಪಲ್ಲಿಯೂ ಹಾಗೂ ಅವನು ಕಲೆಕ್ಟ್ ಮಾಡಿದ್ದ ಕ್ರೈಮ್ ರಿಲೇಟೆಡ್ ಎವಿಡೆನ್ಸ್ ಗಳಲ್ಲಿಯೂ ಬಹಳ ಡಿಫರೆನ್ಸ್ ಆಗಿತ್ತು. ಮೊದಲು ಗ್ಯಾರೇಜ್ ಅಲ್ಲಿ ಆಗಿದೆ ಅಂತ ಅಂದುಕೊಂಡ ಟಿಫನಿಯ ಮರ್ಡರ್ ಬೆಡ್ರೂಮ್ ಅಲ್ಲಿ ಆಗಿತ್ತು ಹಾಗೂ ಕ್ರೈಮ್ ಗಿಂತ ಮೊದಲು ಪಾರ್ಟಿಯಲ್ಲಿ ತೆಗೆದ ಫೋಟೋ ಅವನ ಕೈಯಲ್ಲಿತ್ತು, ಅದರಲ್ಲಿ ಜೇಮಿ ಕೂಡ ಇದ್ದಳು. ಇನ್ನು ವಿಕ್ಟಿಮ್ ನ ಪಕ್ಕದಲ್ಲಿ ಜೇಮಿ ಒಂದು ನೋಟ್ ಮಡಗಿದ್ದಳು, ಸ್ಟ್ಯಾಬ್ ದ ಮೆಷಿನ್ ಅಂತ. ಅದು ಜೇಮಿ ತಮಗೆ ಮಿಷಿನ್ ತಯಾರಿಕೆಯಲ್ಲಿ ಕೊಡ್ತಾ ಇರುವ ಕ್ಲೂ ಅಂತ ಅಮಿಲಿಯಾಗೆ ಗೊತ್ತಾಗುತ್ತೆ. ಇನ್ನು ಪಾಸ್ಟ್ ಅಲ್ಲಿ ಎಡ್ಡಿ ಆರೋಪಿಯಾಗಿದ್ದ, ಜೇಮಿಗೆ ಅವನಲ್ಲ ಅಂತ ಗೊತ್ತಿತ್ತು. ಇನ್ನು ಮತ್ತೆರಡು ಕೊಲೆ ಆಗುವುದನ್ನು ಅವಳು ಈಗ ತಪ್ಪಿಸಬೇಕಿತ್ತು. ಪ್ಯಾಮ್ ಹಾಗೂ ಗ್ಯಾಂಗ್ ಇದ್ದಲ್ಲಿ ಹೋಗ್ತಾಳೆ, ಅವರಿಗೆಲ್ಲ ಫ್ರೆಂಡ್ ಸತ್ತಳು ಅಂತ ಒಂದು ಚೂರು ಫೀಲ್ ಇರಲಿಲ್ಲ. ಇದರಿಂದ ಜೇಮಿಗೆ ವಿಯರ್ಡ್ ಅನಿಸುತ್ತೆ. ಆಗ ಅವರು ಹಿಂದಿನ ವರ್ಷ ಒಬ್ಬಳು ಡುಮ್ಮಿ ಕುಡಿದು ಗಾಡಿ ಓಡಿಸಿ ಸತ್ತು ಹೋಗಿದ್ದಳು, ಈ ವರ್ಷ ಇವಳು ಅಂತ ಈಸಿಯಾಗಿ ಹೇಳ್ತಾರೆ. ನಂತರ ಕ್ಲಾಸ್ ಅಲ್ಲಿ ಮರಿಸಾ ಬರ್ತ್ಡೇ ಇದೆ, ಅದಕ್ಕೊಂದು ಪಾರ್ಟಿ ಮಾಡಬೇಕು ಅನ್ನುವ ಪ್ಲಾನ್ ಅಲ್ಲಿ ಇದ್ದಳು. ಆಗ ಬಂದ ಜೇಮಿ ಎರಡನೆಯ ಕೊಲೆಯನ್ನು ಅವಾಯ್ಡ್ ಮಾಡುವ ಇಂಟೆನ್ಷನ್ ಇಟ್ಟುಕೊಂಡು ಪಾರ್ಟಿಯನ್ನು ಎಲ್ಲಾದರೂ ಕಾಡಿಲ್ಲದ ಒಂಟಿ ಕ್ಯಾಬಿನ್ ಅಲ್ಲದಂತಹ ಜಾಗದಲ್ಲಿ ಮಾಡುವ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ಲರ ಒಪ್ಪಿಗೆ ಕೂಡ ಸಿಗತ್ತೆ. ಹೋಗುವುದು ಬರೀ ಟಿಫನಿ, ಹೇದರ್ ಹಾಗೂ ಜೇಮಿ ಜೊತೆಗೆ ಪ್ಯಾಮ್ ಅಂತ ಡಿಸೈಡ್ ಮಾಡ್ತಾರೆ. ಈಗ ಕ್ಲಾಸ್ ಶುರು ಆಗುತ್ತೆ. ಜೇಮಿಯ ಬೆಂಚ್ ಮೇಟ್ ಡೇವನ್ ಅಂತ ಒಬ್ಬ ಭಯಾನಕ ಮನಸ್ಥಿತಿ ಇರುವಂತಹ ಹುಡುಗ ಆಗಿದ್ದ. ಅವನು ನೋಟ್ಬುಕ್ ಅಲ್ಲಿ ಗೀಚುವ ರೀತಿ ನೋಡಿ ಜೇಮಿ ಹೀಗೆ ಅಂದುಕೊಳ್ತಾಳೆ. ಮರುದಿನ 4 ಹುಡುಗಿಯರು ಕಾರ್ ಹತ್ತಿ ಹೋಗ್ತಾರೆ. ಜೇಮಿಗೆ ಬೆಂಚ್ ಮೇಟ್ ಮೇಲೆ ಅನುಮಾನ ಬಂದಿತ್ತು. ಆ ಹುಡುಗ ಹೆಂಗೆ ಅಂತ ಕೇಳ್ತಾಳೆ. ಅವನೊಬ್ಬ ತಲೆ ತಿರುಕ, ಯಾವಾಗಲೂ ಜಗಳ ಮಾಡ್ತಾ ಇರ್ತಾನೆ ಅಂತ 1 ವರ್ಷ ಜೈಲಲ್ಲಿ ಇಟ್ಟಿದ್ದರು. ಜೊತೆಗೆ ಹಿಂದಿನ ವರ್ಷ ಸತ್ತ ಡುಮ್ಯ ಅವನ ಸಹೋದರಿ ಅಂತ ಹೇಳ್ತಾರೆ. ಜೇಮಿಗೆ ಮತ್ತೆ ಗಾಬರಿ. ಇಂತಹ ಒಬ್ಬ ಕೋಪಿಷ್ಠ ಹಾಗೂ ಮಾರಕ ವ್ಯಕ್ತಿ ಕ್ಲಾಸ್ ಅಲ್ಲಿದ್ರು, ನೀನ್ ಯಾಕೆ ನಿನ್ನೇನೆ ಹೇಳಲಿಲ್ಲ ಅಂತ ಪ್ಯಾಮ್ ಮೇಲೆ ಚಿಟಿ ಆಗ್ತಾಳೆ. ನಂತರ ಶಾಂತವಾಗಿ ನಿದ್ದೆ ಮಾಡದೆ ತುಂಬಾ ದಿನ ಆಯ್ತು ಅಂತ ಅಲ್ಲೇ ಹೊರಗೆ ನಿದ್ದೆ ಹೋಗ್ತಾಳೆ. ಎಚ್ಚರ ಆದಾಗ ಏನು ಆಗಬಾರದು ಅಂತ ಅಂದುಕೊಂಡಿದ್ದಳು ಅದೇ ಆಗಿತ್ತು. ಈ 4 ಜನ ಹುಡುಗಿಯರು ಕ್ರೈಮ್ ನಡೆಯುವ ಪಕ್ಕಾ ಜಾಗಕ್ಕೆ ಬಂದು ತಲುಪಿದ್ದರು. ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಜೇಮಿಯ ಪ್ರಯತ್ನ ವಿಫಲವಾಗಿತ್ತು. ಆಗಲೇ ಮತ್ತೊಂದು ಕಾರ್ ಅಲ್ಲಿಗೆ ಬರುತ್ತೆ. ಅದು ಕಿಲ್ಲರ್ ಅಂತ ಅಂದುಕೊಂಡರೆ ಅಲ್ಲ. ಈ ಹುಡುಗಿಯರು ಮತ್ಯಾರಿಗೂ ಹೇಳುವುದು ಬೇಡ ಅಂದಿದ್ರು. ರ್ಯಾಂಡಿ, ಬ್ಲೇಕ್ ಹಾಗೂ ಲಿಮ್ ಅಲ್ಲಿಗೆ ಬಂದು ಬಿಟ್ಟಿದ್ದರು. ಯಾಕೆ ಅಂತ ಜೇಮಿ ಕೇಳಿದ್ರೆ ಕಂಪನಿ ಕೊಡೋಕೆ ಅಂತ ಹೇಳ್ತಾರೆ. ಇನ್ನು ರಾತ್ರಿ ನಶೆ ಮಾಡ್ತಿದ್ದವರ ಹತ್ತಿರ ಜೇಮಿ ತಾನೊಂದಷ್ಟು ರೂಲ್ಸ್ ಮಾಡಿದ್ದೇನೆ ಗೈಸ್, ನೀವು ಅದನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾಳೆ. ಒಬ್ರು ಕೇಳಲ್ಲ. ಹಂಗೆ ಇವತ್ ರಾತ್ರಿ ಪಾರ್ಟಿ ಗಿರಿಟಿ ಏನಿದ್ರು ಮನೆ ಒಳಗೆ ಆಗ್ಬೇಕು, ಯಾರು ಹೊರಗಡೆ ಹೋಗೋ ಹಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೂ ಒಬ್ರು ಕೇಳಲ್ಲ. ಉಯ್ಯೋ ಅಂತ ಕೂಗ್ತಾ ಹೊರಗೆ ಹೋಗಿ ಹಾಟ್ ಬಾತ್ ಟಬ್ ಅಲ್ಲಿ ಮುಳುಗಿ ಕೂತು ಬಿಡ್ತಾರೆ. ಈಗ ಲಿಮ್ ಹಾಗೂ ಜೇಮಿ ಹೊರಗೆ ಕುಳಿತಿದ್ದರು. ಲಿಮ್ಗೆ ಗಾಂಜಾ ನಶೆ, ಜೇಮಿಗೆ ಎಲ್ಲರನ್ನು ಒಳಗೆ ಹೇಗೆ ತರೋದು ಅನ್ನುವ ತಲೆ ಬಿಸಿ. ಒಳಗಡೆ ಪಿಜ್ಜಾ ಇದೆ, ಬಿಸಿ ಇದ್ದಾಗಲೇ ತಿನ್ನುವ ಅಂತ ಕೂಗ್ತಾಳೆ. ಸ್ನಾನ ಮಾಡ್ತಿದ್ದವರಿಗೆ ಪಿಜ್ಜಾ ಹೆಸರು ಕೇಳಿ ಕಿವಿ ನೆಟ್ಟಗಾಗುತ್ತೆ. ಎಲ್ಲರೂ ಒಳಗೆ ಬರ್ತಾರೆ. ಆದರೆ ಇವಳು ಕೆಟ್ಟ ರೂಲ್ಸ್ ಮಾಡ್ತಾಳೆ ಅಂತ ರ್ಯಾಂಡಿ ಹೊರಗೆ ಹಾಕಿ ಡೋರ್ ಕ್ಲೋಸ್ ಮಾಡಿ ಬಿಡ್ತಾನೆ. ಒಳಗಡೆ ಇದ್ದವರಿಗೆ ಜೇಮಿ ತಂಗಾಳಿ ತಿನ್ನೋಕೆ ಹೋಗಿದ್ದಾಳೆ ಅಂತ ಹೇಳಿ ಬಿಡ್ತಾನೆ. ಈಗ ಅವಳು ಪಿಜ್ಜಾ ಇದೆ ಅಂತ ಹೇಳಿದ್ದಾಳೆ, ಆದ್ರೆ ಎಲ್ಲಿದೆ ಅಂತ ಹೇಳಲಿಲ್ಲ. ಹಾಗಾಗಿ ನಾವೇ ಅದನ್ನ ಹುಡುಕುವ ಅಂತ ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ. ಎಲ್ಲ ಒಂದೊಂದು ದಿಕ್ಕಿಗೆ ಹುಡುಕಲು ಹೋದ್ರೆ ಪ್ಯಾಮ್ ತಾನೇ ಪಿಜ್ಜಾ ಮಾಡಿ ಕೊಡ್ತೇನೆ ಅಂತ ವಾರೆಗಣ್ಣಲ್ಲಿ ಬ್ಲೇಕ್ಗೆ ಸಿಗ್ನಲ್ ಕೊಟ್ಟು ಅಲ್ಲಿಯೇ ಉಳಿಸಿಕೊಂಡು ಬಿಡ್ತಾಳೆ. ಪಿಜ್ಜಾ ಮಾಡೋಕೆ ಸಾಮಾನಿಲ್ಲ, ಆದರೆ ಪ್ಯಾಮ್ ತನ್ನ ಹತ್ತಿರ ಇದೆ ಸ್ಯಾಂಡ್ವಿಚ್ ಮಾಡೋಕೆ ಅಂತ ಹೇಳಿ ಚಾಕು ಹಿಡಿದು ಕಟ್ ಮಾಡ್ತಾಳೆ. ಮಾಡೋಕೆ ಹೋಗಿದ್ದು ಏನೋ, ಆದರೂ ಕಟ್ ಆಗಿದ್ದು ಇವಳ ಕೈ. ಇಬ್ಬರು ಗಾಬರಿಯಿಂದ ಗಲಿಬಿಲಿಗೊಂಡು ಬಿಡ್ತಾರೆ. ಈ ಸಿಚುವೇಶನ್ ನಲ್ಲೂ ಕೂಡ ರೊಮ್ಯಾಂಟಿಕ್ ಮೂಡ್ ಶುರು ಆಗಿ ಬಿಡುತ್ತೆ. ಇನ್ನು ಮರಿಸಾ ಕಾಕ್ಟೇಲ್ ತಯಾರು ಮಾಡ್ತಾ ಇದ್ರೆ ಯಾರೋ ಹಿಂದೆಯಿಂದ ಬಂದ ಹಾಗೆ ಭಾಸ ಆಗತ್ತೆ. ತಿರುಗಿ ನೋಡಿದ್ರೆ ಯಾರು ಇಲ್ಲ. ಅದೇ ರೀತಿ ರೊಮ್ಯಾನ್ಸ್ ಮಾಡ್ತಿದ್ದ ಪ್ಯಾಮ್ ಹಾಗೂ ಬ್ಲೇಕ್ಗೂ ಇದೇ ಫೀಲ್ ಆಗತ್ತೆ. ಆಗ ಪ್ಯಾಮ್ಗೆ ಜೇಮಿ ಹೇಳಿದ ಕೊಲೆಯ ಬಗ್ಗೆಯ ಮಾತುಗಳು ನೆನಪಿಗೆ ಬರುತ್ತೆ. ಅದನ್ನ ಬ್ಲೇಕ್ಗೂ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇಬ್ಬರು ಅಲರ್ಟ್ ಆಗಿ ಯಾರು ಒಳಗೆ ಬರದಂತೆ ಡೋರ್ ಕ್ಲೋಸ್ ಮಾಡಿ ಬಿಡ್ತಾರೆ.
ಇನ್ನು ಹೇದರ್ ನಶೆಯಲ್ಲಿ ಮುಳುಗಿ ಬೆಡ್ ಮೇಲೆ ಬಿದ್ದುಕೊಂಡು ಇದ್ದಳು. ರ್ಯಾಂಡಿ ಬಂದು ಎಬ್ಬಿಸಿದರೂ ಏಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಓಪನ್ ಆಗಿದ್ದ ಕಿಟಕಿಯನ್ನು ಕ್ಲೋಸ್ ಮಾಡಿ ಅಲ್ಲಿಂದ ಹೋಗಿ ಬಿಡ್ತಾನೆ. ಅವನು ಹೋಗಿದ್ದೆ ಒಳಗೆ ಅಡಗಿಕೊಂಡಿದ್ದ ಕಿಲ್ಲರ್ ಹೊರಗಡೆ ಬಂದರೆ ಮನೆ ಹತ್ತಿಕೊಂಡು ಜೇಮಿ ಕೂಡ ಅಲ್ಲಿಗೆ ಬಂದಿದ್ದಳು. ಅವಳಿಗೆ ಒಳಗೆ ಬರೋಕೆ ಆಗಲ್ಲ. ಕಿಟಕಿಯ ಗಾಜನ್ನು ಬಡಿದು ಕೂಗಿ ಹೇದರ್ಳನ್ನು ಎಬ್ಬಿಸಲು ನೋಡ್ತಾಳೆ. ಅದಕ್ಕೆ ನಾಯ್ಸ್ ಕಂಟ್ರೋಲ್ ಮಾಡಬೇಕು ಅಂತ ಕಿಲ್ಲರ್ ಅಲ್ಲೇ ಇದ್ದ ಮ್ಯೂಸಿಕ್ ಪ್ಲೇಯರ್ ಅನ್ನು ದೊಡ್ಡದಾಗಿ ಹಚ್ಚಿ ಚಾಕು ಹಿಡಿದು ನಿಲ್ತಾನೆ. ಇದನ್ನ ಹೊರಗಡೆ ನಿಂತು ತಡೆಯೋಕೆ ಆಗಲ್ಲ ಅಂತ ತಿಳಿದ ಜೇಮಿ ಸೀದಾ ಇಳಿದು ಹೋಗಿ ಬ್ಲೇಕ್ ಹಾಗೂ ಪ್ಯಾಮ್ ಇದ್ದ ರೂಮ್ ನ ಕಿಟಕಿಯನ್ನು ಬಡಿತಾಳೆ. ಅವರ ಹತ್ತಿರ ಕಿಲ್ಲರ್ ಬಂದು ಹೇದರ್ಳ ಕತೆ ಮುಗಿಸುತ್ತಾ ಇದ್ದಾನೆ ಅಂತ ಹೇಳುತ್ತಾಳೆ. 3 ಜನ ಕಂಗಾಲು ಬೇಗ ಬೇಗ ಬಾಗಿಲು ತೆಗೆದು ಹೋಗುವ ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಆ ಕಡೆ ಕಿಲ್ಲರ್ ಚಾಕು ಹಿಡಿದು ಕೊಲ್ಲೋಕೆ ಬಂದಾಗ ಹೇದರ್ಗೆ ಎಚ್ಚರ ಆಗಿತ್ತು. ಹೇದರ್ ಕಿಲ್ಲರ್ ನ ಕೈಯಿಂದ ತಪ್ಪಿಸಿಕೊಂಡು ಓಡ್ತಾಳೆ. ಮೆಟ್ಟಿಲ ಹತ್ತಿರ ಬಂದಾಗ ಕಿಲ್ಲರ್ ಅವಳನ್ನ ಎತ್ತಿ ಗ್ರೌಂಡ್ ಫ್ಲೋರ್ಗೆ ಬಿಸಾಕ್ತಾನೆ. ಅದರಿಂದ ಕಾಲು ಡ್ಯಾಮೇಜ್. ಅವಳು ಬಂದು ಬಿದ್ದಿದ್ದು ಜೇಮಿ ಇದ್ದ ರೂಮ್ ನ ಬಾಗಿಲಿನ ಮುಂದೆ ಆಗಿತ್ತು. ಹಾಗಾಗಿ ಕಿಲ್ಲರ್ ನ ತಡೆಯಲು ಜೇಮಿ, ಬ್ಲೇಕ್ ಹಾಗೂ ಪ್ಯಾಮ್ ಬರ್ತಾರೆ. ಈ ಹೊಡೆದಾಟದಲ್ಲಿ ಬ್ಲೇಕ್ ನ ಭುಜಕ್ಕೂ ಚಾಕು ಸ್ಟ್ಯಾಬ್ ಆಗಿತ್ತು. ಪ್ಯಾಮ್ಳನ್ನು ಎತ್ತಿ ಬಿಸಾಕಿ ಬಿಟ್ಟಿದ್ದ. ಇದೇ ಗ್ಯಾಪ್ ಅಲ್ಲಿ ಜೇಮಿ ರೊಚ್ಚಿಗೆದ್ದು ಬಡಿಗೆ ತೆಗೆದು ಕಿಲ್ಲರ್ ನ ಮುಖಕ್ಕೆ ಬಾರಿಸಿ ರಕ್ತ ಬರಿಸಿದಳು. ಉಳಿದ 3 ಜನ ಎಷ್ಟೇ ಪ್ರಯತ್ನ ಪಟ್ಟರು ಕಿಲ್ಲರ್ ಹೇದರ್ಗೆ ಚಾಕು ಚುಚ್ಚಿ ಕೊಲೆ ಮಾಡಿದ್ದ. ಹಾಗಾಗಿ ಬಂದ ಕೆಲಸ ಆಯ್ತು ಅಂತ ಉಳಿದವರನ್ನು ಅಲ್ಲೇ ಬಿಟ್ಟು ಹೋಗಿ ಬಿಡುತ್ತಾನೆ. ಈ ಘಟನೆ ಕೂಡ ಶೆರೀಫ್ ಹತ್ತಿರ ಹೋಗುತ್ತೆ. ಜೇಮಿ ತಾನು ಕಲೆಕ್ಟ್ ಮಾಡಿದ್ದ ಕಿಲ್ಲರ್ ನ ಬ್ಲಡ್ ಸ್ಯಾಂಪಲ್ ಕೊಟ್ಟು DNA ಟೆಸ್ಟ್ ಮಾಡಿ ಕಂಡು ಹಿಡಿಯಿರಿ ಅಂತ ಹೇಳಿದರೆ ಅಲ್ಲಿದ್ದ ಶೆರೀಫ್ಗೆ ಈ ಟೆಕ್ನಾಲಜಿ ಗೊತ್ತೇ ಇರಲಿಲ್ಲ. ಹೀಗೊಂದು ಮೆಥಡ್ ಇದೆಯಾ ಅಂತ ಜೇಮಿಯನ್ನೇ ಕೇಳ್ತಾನೆ. ಜಾಸ್ತಿ ವಿವರಿಸಿ ಅವನಿಗೆ ಅರ್ಥ ಮಾಡಿಸೋಕೆ ಜೇಮಿ ಹತ್ತಿರ ಕೂಡ ಸಾಧ್ಯ ಆಗಲ್ಲ. ಇನ್ನು ಲಾರೆನ್ ಸಣ್ಣದೊಂದು ಟೈಮ್ ಟ್ರಾವೆಲ್ ಡಿವೈಸ್ ತಯಾರಿಸಿದ್ದಳು. ಅದಕ್ಕೆ ಪವರ್ ಸಪ್ಲೈ ಆಗೋದು ಫೋಟೋ ಬೂತ್ ಅಲ್ಲಿ ಆಗಿತ್ತು. ಇನ್ನು ಟ್ರಾವೆಲ್ ಮಾಡೋಕೆ ಇವಳ ಫೋನ್ ಇಂದ ಆ ಡಿವೈಸ್ಗೆ ವೈಫೈ ಕನೆಕ್ಟ್ ಆಗಿರಬೇಕಿತ್ತು. ಬರೀ ಇಷ್ಟೇ ಅಲ್ಲ, ಇನ್ನು 7 ಗಂಟೆ ಮಾತ್ರ ಜೇಮಿಯ ಫೋನ್ ನ ಬ್ಯಾಟರಿ ಬ್ಯಾಕಪ್ ಇತ್ತು. ಅದು ಡೆಡ್ ಆದರೆ ಜೇಮಿ ಕೂಡ ಇಲ್ಲೇ ಸಾಯ್ತಾ ಇದ್ದಳು. ಇಬ್ಬರು ಫೋಟೋ ಬೂತ್ ಹತ್ತಿರ ಹೋಗಿ ಮಿಷಿನ್ ಚೆಕ್ ಮಾಡಿದರೆ ಟೈಮ್ ಟ್ರಾವೆಲ್ ಗೆ ಬೇಕಾಗುವಷ್ಟು ಪವರ್ ಅನ್ನು ಅದು ಜನರೇಟ್ ಮಾಡಲ್ಲ. ಹಾಗಾಗಿ ಹೊಸ ಜನರೇಟರ್ ನ ಅವಶ್ಯಕತೆ ಅವರಿಗಿತ್ತು. ಆಗ ಅಲ್ಲೇ ಇದ್ದ ಕ್ವಾಂಟಮ್ ಡ್ರಾಪ್ ಅವರ ಕಣ್ಣಿಗೆ ಬೀಳುತ್ತೆ. ಅದರಿಂದ ಟೈಮ್ ಟ್ರಾವೆಲ್ ಗೆ ಪವರ್ ಕೊಡಲು ಸಾಧ್ಯ ಅಂತ ಹುಡುಗಿಯರು ಹೋಗಿ ಆಪರೇಟರ್ ನನ್ನು ಕೇಳಿದಾಗ ದೂಸರಾ ಮಾತಾಡದೆ ಅವನು ಅಲ್ಲಿಂದ ಎದ್ದು ಹೋಗಿ ಬಿಡ್ತಾನೆ. ಈಗ ಮಿಷಿನ್ ಅನ್ನು ರೆಡಿ ಮಾಡಿ ಇಡಲು ಲಾರೆನ್ ಗಳನ್ನು ಬಿಟ್ಟು ಜೇಮಿ ಟೀಮ್ ಅಸೆಂಬಲ್ ಮಾಡ್ತಾಳೆ. ಇದ್ದವರು ರ್ಯಾಂಡಿ, ಬ್ಲೇಕ್ ಹಾಗೂ ಪ್ಯಾಮ್. ಹೇದರ್ ಕೊಲೆಯ ನಂತರ ಲಿಮ್ಳ ಸುದ್ದಿಯನ್ನು ಕೈ ಬಿಟ್ಟಿದ್ದರು. ಕಿಲ್ಲರ್ ನನ್ನು ಹಿಡಿಯಲು ಇದು ಲಾಸ್ಟ್ ಚಾನ್ಸ್ ಆಗಿತ್ತು. ಮರಿಸಾ ಅವನ ಟಾರ್ಗೆಟ್ ಆಗಿದ್ದಳು. ಅದು ಎಲ್ಲರಿಗೂ ಡೌಟ್ ಇತ್ತು. ಯಾಕೆಂದ್ರೆ ಹಿಂದಿನ ಕೊಲೆ ಪ್ರೆಡಿಕ್ಷನ್ ತಪ್ಪಾಗಿತ್ತು. ಹಾಗಾಗಿ ಈ ಸಲ ಪ್ಯಾಮ್ ವಿಕ್ಟಿಮ್ ಆದರೂ ಆಗಬಹುದಿತ್ತು. ಬಾಕಿ ಎಲ್ಲರೂ ದೊಣ್ಣೆ ಹಿಡಿದು ಹಾರರ್ ಹೌಸ್ ಅಲ್ಲಿ ಅಡಗಿ ಕುಳಿತುಕೊಳ್ಳುವುದು. ಮರಿಸಾ ಅಲ್ಲೇ ಸುತ್ತಾಡುತ್ತಾ ಇರುವುದು. ಅವಳನ್ನ ಕೊಲೆ ಮಾಡಲು ಕಿಲ್ಲರ್ ಬಂದಾಗ ಎಲ್ಲ ಸೇರಿ ಅವನ ಕಥೆ ಮುಗಿಸುವುದು ಅಂತ ಪ್ಲಾನ್ ಆಗುತ್ತೆ. ರಾತ್ರಿ ಪ್ಯಾಮ್ ಹಾಗೂ ಜೇಮಿಗೆ ಸಿಕ್ಕಿದ ಲಿಮ್ ನನ್ನನ್ನ ನೀವೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಜೇಮಿಗೆ ಅವಳ ಮೇಲೆ ಸಣ್ಣ ಅನುಮಾನ. ಅದೇ ಲಿಮ್ಗೆ ಜೇಮಿಯ ಮೇಲೆ ಅನುಮಾನ. ಆ ದಿನ ಹ್ಯಾಲೋವಿನ್ ಹಬ್ಬ ಇದ್ದಿದ್ದಕ್ಕೆ ಅವಳು ಆ ರೀತಿ ಡ್ರೆಸ್ ಹಾಕಿಕೊಂಡು ತಿರುಗಾಡುತ್ತಾ ಇದ್ದಳು. ಇನ್ನು ಮರಿಸಾ ನಡುಗುತ್ತಾ ಹಾರರ್ ಹೌಸ್ ಕಡೆ ಹೋಗ್ತಾ ಇದ್ರೆ ಅವಳನ್ನ ಫಾಲೋ ಮಾಡಿಕೊಂಡು ಕಿಲ್ಲರ್ ಬರ್ತಾ ಇದ್ದ. ಇದನ್ನ ಕಂಡ ಯಂಗ್ ಕ್ರಿಸ್ ಡುಬಾಸಾಜ್ನ ನೆನಪು ಫ್ಯೂಚರ್ ಅಲ್ಲಿದ್ದ ಮೂದಿ ಬೋಳನಿಗೂ ಆಗಿತ್ತು. ಆಗಲೇ ಅಮಿಲಿಯಾ ಟೈಮ್ ಟ್ರಾವೆಲ್ ಮಿಷನ್ ಅನ್ನು ಆನ್ ಮಾಡಿದ್ದಳು. ಈಗ ಮರಿಸಾ ಹಾರರ್ ಹೌಸ್ ಒಳಗೆ ಹೋಗ್ತಾಳೆ. ಹಿಂದೆಯಿಂದ ಕಿಲ್ಲರ್ ಬರ್ತಾ ಇದ್ದ. ಉಳಿದವರು ಒಬ್ಬೊಬ್ಬರು ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡಿದ್ದರು. ಕಿಲ್ಲರ್ ಬರ್ತಾ ಇದ್ದ ಹಾಗೆ ಆರ್ಟಿಫಿಷಿಯಲ್ ದೆವ್ವದ ಗೊಂಬೆ ಅವನ ಮೇಲೆ ಎಗರುತ್ತೆ. ಅದನ್ನ ಅವನೇನೋ ಜಜ್ಜಿ ಹಾಕ್ತಾನೆ. ಆದರೆ ಅಲ್ಲೇ ಪಕ್ಕದಲ್ಲಿ ಅಡಗಿಕೊಂಡಿದ್ದ ಜೇಮಿ ಆ ಸೌಂಡ್ಗೆ ಬೆಚ್ಚಿ ಬಿದ್ದು ಬಿಡ್ತಾಳೆ. ಆಗ ಅವಳ ಸದ್ದು ಈ ಕಿಲ್ಲರ್ಗೆ ಕೇಳಿಸಿ ಅವಳ ಮೇಲೆ ಮುಗಿ ಬೀಳ್ತಾನೆ. ಅವಳನ್ನ ಕಾಪಾಡಲು ಬ್ಲೇಕ್ ಹಿಂದೆಯಿಂದ ಕಿಲ್ಲರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಕಿಲ್ಲರ್ ಕೈಯಲ್ಲಿದ್ದ ಚಾಕು ಜೇಮಿ ಕೈಗೆ ಸಿಕ್ಕತ್ತೆ. ಹಾಗೂ ಕಿಲ್ಲರ್ ಕೈಗೆ ಒಂದು ಸುತ್ತಿಗೆ ಸಿಗತ್ತೆ. ಅವನು ಜೇಮಿಯನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಅದನ್ನು ತಪ್ಪಿಸಲು ರ್ಯಾಂಡಿ ಬರ್ತಾನೆ. ಇದರಲ್ಲಿ ರ್ಯಾಂಡಿಗೆ ಕಿಲ್ಲರ್ ಸುತ್ತಿಗೆಯಿಂದ ಬಾರಿಸಿ ಬಿಡ್ತಾನೆ. ಜೊತೆಗೆ ಬಂದಿದ್ದ ಪ್ಯಾಮ್ಗೂ ಬಾರಿಸಿದ್ದ. ಅದನ್ನ ತಪ್ಪಿಸಲು ಜೇಮಿ ಚಾಕು ತೆಗೆದು ಕಿಲ್ಲರ್ಗೆ ಚುಚ್ಚುತ್ತಾಳೆ. ಪ್ರಯೋಜನ ಇಲ್ಲ. ಅವನಿಗೆ ಏನೂ ಎಫೆಕ್ಟ್ ಆಗಿರ್ಲಿಲ್ಲ. ಚಾಕು ತೆಗೆದು ಜೇಮಿಗೆ ಚುಚ್ಚಿ ಕೊಂದು ಬಿಡುವ ಅಂತ ಕಿಲ್ಲರ್ ಮಾಡಿದಾಗ ಹಿಂದೆಯಿಂದ ಅವನಿಗೆ ಯಾರೋ ಚುಚ್ಚಿ ಕೊಂದು ಬಿಡ್ತಾರೆ. ಯಾರು ಅಂತ ನೋಡಿದ್ರೆ ಲಿಮ್. ಹ್ಯಾಲೋವಿನ್ ಕಾಸ್ಟ್ಯೂಮ್ ಅಂತ ಹೇಳ್ತಾ ರಿಯಲ್ ಟೂಲ್ ಇಟ್ಕೊಂಡು ತಿರುಗಾಡ್ತಾ ಇದ್ದಳು. ಈಗ ಲಾರೆನ್ ಅಲ್ಲಿಗೆ ಬಂದು ಮಿಷಿನ್ ರೆಡಿ ಆಗಿದೆ. ಬ್ಯಾಟರಿ ಡೆಡ್ ಆಗೋ ಮೊದಲು ನೀನು ಮನೆ ಸೇರಿಕೋ ಅಂತ ಜೇಮಿ ಹತ್ತಿರ ಹೇಳ್ತಾಳೆ. ಕೊನೆಯದಾಗಿ ಕಿಲ್ಲರ್ ಯಾರು ಅಂತ ಕುತೂಹಲ ಇತ್ತು. ಮಾಸ್ಕ್ ತೆಗೆದು ನೋಡಿದಾಗ ಅದು ಬೇರೆ ಯಾರು ಅಲ್ಲ, ಡಗ್ ಅಂತ ಗೊತ್ತಾಗತ್ತೆ. ಅವನಿಗೆ ಯಾಕೆ ಇಷ್ಟೊಂದು ದ್ವೇಷ, ಎಲ್ಲರನ್ನು ಕೊಲ್ಲುವಷ್ಟು ಅಂತ ಎಲ್ಲರೂ ತಲೆ ಕೆಡಿಸಿಕೊಳ್ಳುತ್ತಿರುವಾಗ ಅವನ ಕುತ್ತಿಗೆಯಲ್ಲಿದ್ದ ಲಾಕೆಟ್ ಕಾಣುತ್ತೆ. ಅದರಲ್ಲಿ ಹಿಂದಿನ ವರ್ಷ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದ ಡುಮ್ಮಿಯ ಫೋಟೋ ಇತ್ತು. ಅವರಿಬ್ಬರು ಡೇಟಿಂಗ್ ಮಾಡ್ತಿರುವುದು ಅಲ್ಲಿದ್ದವರಿಗೆ ಗೊತ್ತಿತ್ತು. ಒಂದು ಸಲ ಬಸ್ ಅಲ್ಲಿ ಕಿಸ್ಸಿಂಗ್ ಮಾಡ್ತಿರುವಾಗ ಅವರನ್ನು ಹಿಡಿದು ಗೇಲಿ ಮಾಡಿದ್ದಕ್ಕೆ ಅವನಿಗೆ ಬೇಜಾರಾಗಿ ಕೊಲೆ ಮಾಡಿರ್ಬೇಕು ಅಂತ ಪ್ಯಾಮ್ ಹೇಳ್ತಾಳೆ. ಆದರೆ ಅದೆಲ್ಲ
ಅದೆಲ್ಲ ಸಿಲ್ಲಿ ವಿಷಯ ಅಂತ ಜೇಮಿ ಹೇಳ್ತಾಳೆ. ಆಗ ಮರಿಸಾ ಆ ಡುಮ್ಮಿಗೆ ಪಾರ್ಟಿಯಲ್ಲಿ ಟಿಫನಿ ಬೇಡ ಅಂದ್ರೂ ಸಿಕ್ಕಾಪಟ್ಟೆ ಎಣ್ಣೆ ಕುಡಿಸಿ ಮನೆಗೆ ಕಳಿಸಿದ್ದಳು. ಅದೇ ರಾತ್ರಿ ಅವಳು ಸತ್ತಿದ್ದು. ಇದಕ್ಕೆಲ್ಲ ಕಾರಣ ಟಿಫನಿ ಅಂತ ಹೇಳ್ತಾಳೆ. ಈ ವಿಷಯ ಕೇಳಿ ಜೇಮಿಗೆ ಪ್ಯಾಮ್ ಮೇಲೆ ಸಿಟ್ಟು ಬಂದು ಬಿಡುತ್ತೆ. ನಿನ್ನ ಫ್ರೆಂಡ್ಗೆ ಹೀಗೆ ಮಾಡಬಹುದಾ? ಒಬ್ಬಳ ಕೊಲೆಗೆ ನೀನು ಕಾರಣ ಆಗಿದ್ದೀಯಾ ಅಂದ್ರೆ ನಂಬೋಕೆ ಆಗಲ್ಲ ಅಂತ ಬೈತಾಳೆ. ಅದಕ್ಕೆ ಮರಿಸಾ ಪ್ಯಾಮ್ ಆ ಪಾರ್ಟಿಗೆ ಬಂದಿರ್ಲಿಲ್ಲ ಅಂತ ಹೇಳ್ತಾಳೆ. ಯಾಕೆಂದ್ರೆ ಅವಳಿಗೂ ಹಾಗೂ ಟಿಫನಿಗೂ ಯಾವುದೋ ಕಾರಣಕ್ಕೆ ಜಗಳ ಆಗಿತ್ತು, ಹಾಗಾಗಿ ಮಾತು ಬಿಟ್ಟಿದ್ದರು. ಸೊ ಓಕೆ, ಅವಳಮ್ಮ ಕಾರಣ ಅಲ್ಲ. ಈಗ ಕೊಲೆಗಾರ ಇಲ್ಲ, ಸತ್ತು ಬಿದ್ದಿದ್ದಾನೆ ಅಂತ ಎಲ್ಲರೂ ನಿಟ್ಟುಸಿರು ಬಿಡ್ತಾ ಇರುವಾಗಲೇ ಅಚಾನಕ್ ಆಗಿ ಮರಿಸಾ ಹಿಂದೆಯಿಂದ ಬಂದ ಕಿಲ್ಲರ್ ಅವಳನ್ನ ಕೊಂದು ಬಿಡ್ತಾನೆ. ಲಿಮ್ ಗನ್ ತೆಗೆದು ಗುಂಡು ಹೊಡೆದಾಗ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ತಾನೆ. ಇವಳು ಅಟ್ಟಿಸಿಕೊಂಡು ಹೋಗ್ತಾ ಗುಂಡನ್ನು ಹೊಡೆದು ಖಾಲಿ ಮಾಡಿ ಬಿಡ್ತಾಳೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ ಕಿಲ್ಲರ್ ಮತ್ತೆ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವನು ಇಲ್ಲೇ ಸಾಯಿಲಿ, ನೀನು ಹೋಗೋಕೆ ತುಂಬಾ ಟೈಮ್ ಇಲ್ಲ, ಬ್ಯಾಟರಿ ಡೌನ್ ಆಗ್ತಾ ಇದೆ, ಅರ್ಜೆಂಟ್ ಆಗಿ ನೀನು ಹೋಗಬೇಕು ಅಂತ ಲಾರೆನ್ ಅವಳನ್ನು ಕಾಂಟೆಂಟ್ ಡ್ರಾಪ್ ಗೆ ತಂದಿದ್ದಳು. ಎಲ್ಲ ರೆಡಿ ಆಗಿತ್ತು, ಹೋಗುವುದೊಂದೇ ಬಾಕಿ. ಆಗ ಆ ಕಿಲ್ಲರ್ ಅಲ್ಲಿಗೂ ಬಂದು ಬಿಡ್ತಾನೆ. ಲಾರೆನ್ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹಾರ್ತಾಳೆ. ಅವನು ಬಂದಿದ್ದು ಜೇಮಿಯನ್ನು ಕೊಲ್ಲುವುದಕ್ಕಾಗಿ ಆಗಿತ್ತು. ಆಗಲೇ ಹಿಂದೆಯಿಂದ ಪ್ಯಾಮ್ ಎಗರಿ ಕಿಲ್ಲರ್ ನನ್ನು ಡಿಸ್ಟ್ರಾಕ್ಟ್ ಮಾಡುತ್ತಾಳೆ. ಆದರೂ ಕಿಲ್ಲರ್ ಜಗ್ಗಲ್ಲ, ಪ್ಯಾಮ್ಳನ್ನು ಎಸೆದು ಬಿಸಾಕಿ ಬಿಡ್ತಾನೆ. ಜೇಮಿ ಕ್ವಾಂಟಮ್ ಡ್ರಾಪ್ ಅನ್ನ ಸ್ಟಾರ್ಟ್ ಮಾಡಿದ್ದಳು, ಅದು ಗಿರ್ಗಿರ ಅಂತ ತಿರುಗ್ತಾ ಇತ್ತು. ಕಿಲ್ಲರ್ ಸ್ಟಡಿಯಾಗಿ ನಿಂತು ಪ್ಯಾಮ್ಗೆ ಚುಚ್ಚಿ ಬಿಡ್ತಾನೆ. ಪದೇ ಪದೇ ಚುಚ್ಚುವ ಅಂತ ಅವನ ಇಂಟೆನ್ಷನ್ ಆಗಿತ್ತು. ಆದರೆ ಜೇಮಿಯು ತನ್ನ ಪ್ರೆಸೆನ್ಸ್ ಮೈಂಡ್ ಇಂದ ಕ್ವಾಂಟಮ್ ಡ್ರಾಪ್ ನ ಡೋರ್ ತೆಗೆದು ಬಿಡ್ತಾಳೆ. ಹಾಗಾಗಿ ಡೋರ್ ಪಕ್ಕದಲ್ಲಿ ಬಿದ್ದುಕೊಂಡಿದ್ದ ಪ್ಯಾಮ್ ಕ್ವಾಂಟಮ್ ಡ್ರಾಪ್ ಇಂದ ಹೊರಗೆ ಹಾರಿಬಿಡ್ತಾಳೆ. ಹೋಗುವಾಗ ಕಿಲ್ಲರ್ ನ ಮಾಸ್ಕ್ ಅನ್ನು ಕಿತ್ತುಕೊಂಡು ಹೋಗಿದ್ದಳು. ಆಗ ಜೇಮಿಗೆ ಗೊತ್ತಾಗತ್ತೆ, ಈಗ ಬಂದ ಕಿಲ್ಲರ್ ಡಗ್ ಅಲ್ಲ, ಅದೇ ಕ್ರಿಸ್ ಡುಬಾಸಾಜ್ ಅಂತ. ಯಾಕಪ್ಪ ಈ ರೀತಿ ಮಾಡಿದ್ದೀಯಾ ಅಂತ ಕೇಳಿದ್ರೆ ಅವನಿಗೆ ಕಂಟೆಂಟ್ ಚಿಂತೆ. ಇಷ್ಟು ದಿನ ಸ್ವೀಟ್ 16 ಕಿಲ್ಲರ್ ಕಥೆ ಇಟ್ಟುಕೊಂಡು ಕಥೆ ಮಾಡ್ತಿದ್ದ. ಈಗ ಅದನ್ನ ಮುಂದುವರಿಸಲು ಜೇಮಿ ತಡೆ ಹಾಕಿದ್ದಳು. ಅವನು ಅಮಿಲಿಯಾಗೆ ಬಡಿದು ಅವಳು ತಯಾರಿಸಿದ ಮಿಷನ್ ನಿಂದ ಪಾಸ್ಟ್ ಗೆ ಬಂದು ಜೇಮಿಯನ್ನು ತಡೆದರೆ ಕೊಲೆ ನಡೆಯುತ್ತೆ ಹಾಗೂ ಇವನಿಗೆ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಕ್ರೈಮ್ ಗಳನ್ನ ಮುಂದುವರಿಸಲು ಈ ರೀತಿ ಅವನು ಮಾಡಿದ್ದಾಗಿತ್ತು. 1987 ನ ಕಿಲ್ಲರ್ ಡಗ್ ಅಂತ ಅವನಿಗೂ ಈಗಲೇ ಗೊತ್ತಾಗಿದ್ದಾಗಿತ್ತು. ಅದೇ ಕೆಲಸವನ್ನ ಮುಂದುವರಿಸಲು ತಾನು ಟೈಮ್ ಟ್ರಾವೆಲ್ ಮಾಡಿಕೊಂಡು ಬಂದು ತಲುಪಿದ್ದ ಹಾಗೂ ಮರಿಸಾಳನ್ನು ಕೊಂದಿದ್ದ. ಈಗ ಜೇಮಿಯನ್ನು ಕೊಲ್ಲುವ ಅಂತ ಬರ್ತಾನೆ. ಜೇಮಿ ಹತ್ತಿರ ಒಂದು ಚಾಕು, ಕ್ರಿಸ್ ಹತ್ತಿರ ಒಂದು ಚಾಕು. ಕ್ವಾಂಟಮ್ ಡ್ರಾಪ್ ತಿರುಗ್ತಾ ಇತ್ತು. ಆಗ ಜೇಮಿ ಅವನ ಕೈಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾಳೆ. ಅವನಿಗೆ ಏನೂ ಆಗಲ್ಲ. ಎರಡೆರಡು ಚಾಕು ಆಯ್ತು ಅಂತ ಅವಳಿಗೆ ಚುಚ್ಚಲು ತಯಾರಾಗ್ತಾನೆ. ಆಗ ಜೇಮಿ ಅಲ್ಲೇ ಇದ್ದ ಲಾರೆನ್ಳ ಪಿನ್ನಿಂಗ್ ಗನ್ ತೆಗೆದು ಶಟಪಟ ಅಂತ ಅವನ ಮೈಗೆ ಸುಮಾರಷ್ಟು ಪಿನ್ಗಳನ್ನ ಹೊಡೆದು ಒದ್ದು ಅವನ ಪ್ರೆಸೆನ್ಸ್ ಅನ್ನು ಡಿಸ್ಪೋಸ್ ಮಾಡಿ ಬಿಡ್ತಾಳೆ. ಇಲ್ಲಿಗೆ ಕ್ವಾಂಟಮ್ ಡ್ರಾಪ್ ಅಲ್ಲಿ ಕ್ರಿಸ್ ಡುಬಾಸಾಜ್ನ ಕಥೆ ಮುಗಿಯುತ್ತೆ. ಇನ್ನು 2023ಯಲ್ಲಿ ಬಂದು ಇಳಿದಾಗ ಇನ್ನು ಹ್ಯಾಲೋವಿನ್ ಹಬ್ಬ ಮುಗಿದಿರ್ಲಿಲ್ಲ. ಮನೆಗೆ ಬಂದು ನೋಡಿದ್ರೆ ಮೊದಲಿಗೆ ಯಾರು ಕಾಣಲ್ಲ, ಕೂಗಿದರೂ ಯಾರು ಬರಲ್ಲ. ಆಗ ಸಮಾಧಾನ ಆಗುವ ಹಾಗೆ ಪ್ಯಾಮ್ ಬರ್ತಾಳೆ. ಅವಳ ಹಿಂದೆ ಬ್ಲೇಕ್ ಕೂಡ ಬರ್ತಾನೆ. 3 ಜನ ಫೀಲಿಂಗ್ಸ್ ಶೇರ್ ಮಾಡಿಕೊಳ್ತಾ ಇರುವಾಗ ಅಮಿಲಿಯಾ ಹಾಗೂ ಲಾರೆನ್ ಅಲ್ಲಿಗೆ ಬರ್ತಾರೆ. ಜೇಮಿ ಟೈಮ್ ಟ್ರಾವೆಲ್ ಮಾಡಿಕೊಂಡು ಪಾಸ್ಟ್ ಗೆ ಹೋಗಿದ್ದು ಲಾರೆನ್ಗೆ ಗೊತ್ತಿತ್ತು. ಇನ್ನು ಪಾಸ್ಟ್ ಅಲ್ಲಿ ಜೇಮಿ ಬ್ಲೇಕ್ ಹಾಗೂ ಪ್ಯಾಮ್ ಹತ್ತಿರ ದೂರ ಇರಲು ಹೇಳಿದರು. ಕೇಳದೆ ಹೆಚ್ಚು ಕಡಿಮೆ ಆಗಿ ಅವಳಿಗೊಬ್ಬ ಅಣ್ಣ ಕೂಡ ಹುಟ್ಟಿಕೊಂಡಿದ್ದ. ಅವನ ಹೆಸರು ಜೇಮಿ ಅಂತ. ಇವನು ಟೈಮ್ ಟ್ರಾವೆಲ್ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಬದಲಾಗಿ ಹುಟ್ಟಿಕೊಂಡವನಾಗಿದ್ದ. ಅವನಿಗೆ 34 ವರ್ಷ, ಒಬ್ಬಳು ಮಗಳು ಹಾಗೂ ಒಬ್ಬ ಗಂಡ ಇದ್ದ. ಅವನ ಹೆಸರು ಜೇಮಿ. ಆದರೆ ಇವಳ ಹೆಸರು ಕಾಲೆಟ್ ಅಂತ. ಈಗ ಲಾರೆನ್ ಇಷ್ಟಕ್ಕೆ ಸುಸ್ತಾಗಬೇಡ, ಇನ್ನು ಸುಮಾರಷ್ಟು ಆಶ್ಚರ್ಯ ಇದೆ ಅಂತ ಹೇಳಿ ತನ್ನ ಥೇರಿ ಬುಕ್ ಅವಳ ಹತ್ತಿರ ಕೊಟ್ಟು ಈ ಫಿಲ್ಮ್ನ ಎಂಡ್ ಮಾಡ್ತಾಳೆ.